ಕಲಾಭಿಮಾನಿಗಳಿಗೆಲ್ಲ ನಮಸ್ಕಾರ. ಪ್ರತಿ ತಿಂಗಳಿಗೆ ಒಮ್ಮೆ ಅಥವಾ 2 ಬಾರಿ ಇಂಪು ಸಂಗೀತ ಸಂಸ್ಥೆ ನಡೆಸುವ ಈ ಫೇಸ್ಬುಕ್ ಲೈವ್ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ, ಆಸ್ವಾದಿಸೋದಕ್ಕೆ ಬಂದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ, ಅಭಿಮಾನಿ ದೇವರುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ಧನ್ಯವಾದಗಳು. ಕಳೆದ ಸಂಚಿಕೆಯಲ್ಲಿ ನಾವು ಹಲವಾರು ಕಲಾವಿದರ ಹುಟ್ಟಿದ ಹಬ್ಬವನ್ನು ನೆನೆಸ್ಕೊಂಡು ಅವರ ಗೀತೆಗಳನ್ನ ಹಾಡಿ ನಾವು ನಿಮ್ಮ ಮನರಂಜಿಸುವಂತಹ ಪ್ರಯತ್ನ ಮಾಡಿದ್ವಿ. ಆಗ ಮೇ ಹಾಗೂ ಜೂನ್ ತಿಂಗಳಲ್ಲಿ ಯಾರ್ಯಾರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರಲ್ಲ ಕಲಾವಿದರು, ಅವರ ಹಾಡುಗಳನ್ನ ಹಾಡುವಂತಹ ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಒಂದು ಮೇಜರ್ ಹೆಸರು SP ಬಾಲಸುಬ್ರಹ್ಮಣ್ಯಂ. ಅವರ ಒಂದು 3-4 ಗೀತೆಗಳನ್ನೇ ಕಡೆಯ ಕಾರ್ಯಕ್ರಮದಲ್ಲಿ ನಾವು ಹಾಡಿದ್ವಿ. ಆದರೆ SPB ಅಂಥ ದೈತ್ಯ ಪ್ರತಿಭೆಗೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ 3-4 ಗೀತೆಗಳು ಏನೇನೂ ಸಾಕಾಗೋದಿಲ್ಲ. ಆಗ ಅವತ್ತೇ ಹೇಳಿದ್ವಿ, ಅವರಿಗೋಸ್ಕರ ಒಂದು ಸ್ಪೆಷಲ್ ವಿಶೇಷ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ ಅಂತ. ಆ ಕಾರ್ಯಕ್ರಮ ಮಾಡುವಂತಹ ಒಂದು ಸನ್ನಿವೇಶ ಇವತ್ತು ನಮಗೆ ಒದಗಿ ಬಂದಿದೆ. ಬರೀ ದಕ್ಷಿಣ ಭಾರತ ಅಷ್ಟೇ ಅಲ್ಲ, ಇಡೀ ಭಾರತ ಅಷ್ಟೇ ಇಲ್ಲ, ಪ್ರಪಂಚ ಕಂಡಂತಹ ದೈತ್ಯ ಪ್ರತಿಭೆ, ಪ್ರಚಂಡ ಪ್ರತಿಭೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಪದ್ಮಭೂಷಣ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಸುಮಾರು 40,000ಕ್ಕೂ ಹೆಚ್ಚು ಗೀತೆಗಳಲ್ಲಿ ಒಂದು 14-15 ಗೀತೆಗಳನ್ನಾದ್ರೂ ಇವತ್ತು ಹಾಡುವಂತಹ ಒಂದು ಪ್ರಯತ್ನ. ಆ ಮೂಲಕ ಗಾನಗಾರುಡಿಗನಿಗೆ ಇಂಪು ತಂಡದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಮನಗಳನ್ನು, ಸ್ಮರಣೆಗಳನ್ನು ಸಲ್ಲಿಸುವಂತಹ ಒಂದು ಸುಯೋಗ ನಮಗೆ ಇವತ್ತು ಒದಗಿ ಬಂದಿದೆ. ಇವತ್ತಿನ ಹಾಡುಗಳು ನಾವೇನು ಆಯ್ಕೆ ಮಾಡ್ಕೊಂಡಿದ್ದೀವಲ್ಲ, ಅವೆಲ್ಲನೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಲ್ಲವೂ ಮುತ್ತುಗಳು, ರತ್ನಗಳು. ಹೇಳ್ತಾರಲ್ಲ, ಸಾಗರದ ಗರ್ಭದಲ್ಲಿ ಅದು ಎಷ್ಟು ವೈಢೂರ್ಯಗಳೆಲ್ಲ ಅಡಗಿವೆ ಅಂತ. ಅದೇ ಥರನೇ SP ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳ ಗರ್ಭದಲ್ಲಿ ಅದು ಎಷ್ಟು ಸಾವಿರ ಹಾಡುಗಳಿದೆ. ಅದರಲ್ಲಿ ಯಾವ್ದು ತಗೊಂಡ್ರೂ ಮುತ್ತೇನೆ. ಅಂಥ ಕೆಲವು ಮುತ್ತುಗಳನ್ನು ನಾವಿತ್ತು ಆರಿಸ್ಕೊಂಡು ನಿಮ್ಮ ಮುಂದೆ ಹಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರಸಾದ್, ನಮ್ಮ ಜೊತೆ ರವಿಶಂಕರ್ ಹಾಸನ್ ಇದ್ದಾರೆ, ಅರುಣ್ ಶಾನ್ಭಾಗ್, MS ನಾಗರಾಜ್, ರಾಜಲಕ್ಷ್ಮಿ ಸೆಲ್ವರಾಜ್, MS ನಾಗರಾಜ್, ಚಂದ್ರಶೇಖರ್ BS, ರಂಗನಾಥ್ B, ಇವರೆಲ್ಲ ಆಲ್ರೆಡಿ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ತುಂಬ ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯ ತನಕ ನೀವು ಹೀಗೆ ನಮಗೆ ಪ್ರೋತ್ಸಾಹ ನೀಡಬೇಕು, ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು, ನಮಗೆ ಸ್ಫೂರ್ತಿ ನೀಡಬೇಕು ಅಂತ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ನಾವು ಯೂಶಲ್ ಆಗಿ ಒಂದು ಭಕ್ತಿಗೀತೆನ ಹಾಡ್ತೀವಿ. ಆದರೆ ಇವತ್ತಿನ ಹಾಡುಗಳ ಭರಾಟೆ ಎಷ್ಟಿದೆ ಅಂತಂದರೆ ಭಕ್ತಿಗೀತೆಗೆ ಇವತ್ತು ಅವಕಾಶನೇ ಇಲ್ಲ. ಅದರಿಂದ ನಾನು ಶೈಲಜಾ ಆಗಲೇ ಒಂದು ಭಕ್ತಿಗೀತೆನ ಹಾಡ್ಕೊಂಬಿಟ್ವಿ. ನಮ್ಮ ಮನಸ್ಸಿನ ಸ್ಯಾಟಿಸ್ಫ್ಯಾಕ್ಷನ್ಗೆ 6 ಗಂಟೆಗಿಂತ ಮುಂಚೆನೇ ಒಂದು ಭಕ್ತಿಗೀತೆನ ಹಾಡ್ಕೊಂಬಿಟ್ವಿ. ಆ ದೇವರ ಸ್ಮರಣೆನ ಮಾಡಿದ್ದೀವಿ. ಈಗ ಆ ಗಾನ ದೇವತೆಯ ಸ್ಮರಣೆ ಮಾಡೋಣಂತ. SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂತಹ ಗೀತೆಗಳನ್ನ ಹಾಡುವುದರ ಮೂಲಕ ಅವರ ಸ್ಮರಣೆ ಮಾಡುವಂತಹ ಒಂದು ಸುಯೋಗ ನಮಗೆ ಒದಗಿದೆ. ಕಾರ್ಯಕ್ರಮದ ಮೊದಲ ಗೀತೆ ಒಂದು ಸೋಲೋ, ಅಂದರೆ SP ಬಾಲಸುಬ್ರಹ್ಮಣ್ಯಂ ಹಾಡಿದಂತಹ ಗೀತೆ. ಚಿತ್ರದ ಹೆಸರು ಅನುಪಮ. 1981ರಲ್ಲಿ ಈ ಚಿತ್ರ ತೆರೆ ಕಾಣ್ತು. ರೇಣುಕಾ ಶರ್ಮಾ ಅವರ ನಿರ್ದೇಶನದ ಚಿತ್ರ ಇದು. ಒಂದು ಸುಂದರ ಪ್ರೇಮ ಕಥಾನಕ, ಒಂದು ದುರಂತ ಕಥಾನಕ ಕೂಡ. ಅನಂತ್ನಾಗ್ ಹಾಗೂ ಮಾಧವಿ ಈ ಚಿತ್ರದ ಮುಖ್ಯ ಪಾತ್ರಗಳಲ್ಲಿದ್ದರು. ದೊಡ್ಡರಂಗೇಗೌಡ ಅವರ ರಚನೆ, ಅಶ್ವಥ್ ವೈದಿ ಅವರ ಸಂಗೀತ, SP ಬಾಲಸುಬ್ರಹ್ಮಣ್ಯಂ ಅವರ ಮನಮೋಹಕ ಗಾಯನ. ಅನುಪಮ ಚೆಲುವು ಮಿನುಗಿ ಬೆರಗಾದೆ ಈ ಚಿತ್ರದ ಶೀರ್ಷಿಕೆ ಗೀತೆ. ಮೀರಾ ಪ್ರಸಾದ್ ಹೇಳ್ತಾ ಇದ್ದಾರೆ, ನಾನು ಇದ್ದೀನಿ ಅಂತ.
ರಾಜಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ, ಎಂದಿನ ಅಲ್ಲ ನಿಮ್ಮ ಸಂಗೀತದ ಸಾಗರದಲ್ಲಿ ಮುಳುಗಿ ಏಳಲು ತಯಾರಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು. ಕೇಳಿ ಅನುಪಮ ಚೆಲುವು ಮಿನುಗಿ ಬೆರಗಾದೆ. ಅನುಪಮ 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 ಚೆಲುವು ಮಿನುಗಿ ಬೆರಗಾದೆ, ತೇಲಿ ಬಂದ ನಿನ್ನ ಅಂದ, ತೇಲಿ ಬಂದ ನಿನ್ನ ಅಂದ, ಹಿಂದೆ ಕಂಡೆ ಸೆರೆಯಾದೆ. ಅನುಪಮ ಚೆಲುವು ಮಿನುಗಿ ಬೆರಗಾದೆ. ತುಟಿಯ ಹೊಳತು ತುಂಬಿರೆ ನಗುವ ಮುಗಿಲ ಅಪ್ಸರೆ, ತುಟಿಯ ಹೊಳತು ತುಂಬಿರೆ ನಗುವ ಮುಗಿಲ ಅಪ್ಸರೆ, ಒಲವಿನ ಹಾದಿಯಲಿ ಬೆಳಗಿನ ರೂಪದಲ್ಲಿ ನೋಟವ ಬೀರಿದೆ, ನೋಟವ ಬೀರಿದೆ, ಹಿಂದೆ ನಲ್ಲೆ ಸವಿ ತಂದೆ. ಅನುಪಮ ಚೆಲುವು ಮಿನುಗಿ ಬೆರಗಾದೆ. ಮಿಲನ ಒಲಿದು ಬಂದರೆ ಸನಿಹ ಸುಖದ ಆಸರೆ, ಮಿಲನ ಒಲಿದು ಬಂದರೆ ಸನಿಹ ಸುಖದ ಆಸರೆ, ತುಡಿಯುವ ಜೀವವನೇ ಮಿಡಿಯುವ ಮೋಹವನೇ, ಮೀಸಲು ಮಾಡುವೆ ಮೀಸಲು ಮಾಡುವೆ ಎಂದು ನಿನ್ನ ಕಾದಿರುವೆ. ಅನುಪಮ ಚೆಲುವು ಮಿನುಗಿ ಬೆರಗಾದೆ, ತೇಲಿ ಬಂದ ನಿನ್ನ
ತೇಲಿ ಬಂದ ನಿನ್ನ ಅಂದ ಹಿಂದೆ ಕಂಡೆ ಸೆರೆಯಾದೆ. ಧನ್ಯವಾದಗಳು ಕೇಳಿದ್ದಕ್ಕೆ. ಬಹಳ ಸೊಗಸಾಗಿ ಹಾಡಿದ್ರಿ. ಭಾವಗಳು ಒಂದೊಂದು ಲೈನ್ನಲ್ಲಿ ಏನೇನು ತುಂಬಿದ್ದಾರೆ SPB, ಅದನ್ನ 100% ಬಟ್ಟೆ ಇಳಿಸಿದಿರಿ ಅಂತ ಹೇಳ್ಬೋದು. ಕೊನೆಯಲ್ಲಿ ಬರುತ್ತಲ್ಲ ತೇಲಿ ಬಂದ ಅಂತ ಒಂದು ಸ್ವಲ್ಪ ಹಸ್ಕಿ ವಾಯ್ಸ್ ಅಲ್ಲಿ, ಹೌದು, ತುಂಬಾ ಚೆನ್ನಾಗಿ ಬಂತು ರೀತಿಯಲ್ಲಿ ಅವರು ಹಾಡಿದ್ದಾರೆ. ಅದನ್ನ ಹಂಗೆ ತುಂಬಾ ಚೆನ್ನಾಗಿ ಬಂತು ಹಾಡು. ಪ್ರಯತ್ನ ನಮ್ದು. ಮತ್ತೆ ಈ ಕಂಪೋಸಿಷನ್ ಬಗ್ಗೆ ಒಂದು ಮಾತು ಹೇಳಬೇಕು. SP ಅವರಿಗೆ ಅಶ್ವಥ್ ವೈದಿ ಒಂಥರ ಬಹಳ ಇಷ್ಟವಾದ ಸಂಗೀತ ನಿರ್ದೇಶಕರು. ಅಶ್ವಥ್ ಸಾಹಿತ್ಯಕ್ಕೆ ಟ್ಯೂನ್ ಮಾಡ್ತಾ ಇದ್ರು, ಆರ್ಕೆಸ್ಟ್ರೇಷನ್ ಎಲ್ಲ ವೈದ್ಯನಾಥನ್ ಮಾಡ್ತಾ ಇದ್ರು. ಯೂಶಲ್ ಆಗಿ ಒಂದು ಹಾಡು ಸಾನಲ್ಲಿ ನಿಂತ್ಕೊಳ್ಳುತ್ತೆ ಅಥವಾ ಪಂಚಮದಲ್ಲಿ ಈ ತರ ನಿಂತ್ಕೊಳ್ಳುತ್ತೆ. ಆದ್ರೆ ಈ ಹಾಡಲ್ಲಿ ನೀನಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಸರಿಯಾದೆ ನೀ ಅಂತ ಅಲ್ಲಿ ನಿಲ್ಸಿದ್ದಾರೆ. ಒಂಥರ ಡಿಫ್ರೆಂಟ್ ಕಂಪೋಸಿಷನ್ ಅಶ್ವಥ್ ವೈದಿ ಅವ್ರದ್ದು. ಅದಕ್ಕೇನೆ SPB ಬಹಳಷ್ಟು ಸಲ ಹೇಳೋರು. ಅವರು ಅಶ್ವಥ್ ಕಂಪೋಸ್ ಮಾಡಿದಂಥ ಪ್ರಾರಂಭದ ಕೆಲವು ಗೀತೆಗಳಲ್ಲಿ 70ರ ದಶಕದ ಕಡೆಯಲ್ಲಿ ಬಂದಂಥ ಕೆಲವು ಗೀತೆಗಳು SPB ತುಂಬಾ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಹಾಡ್ತಾ ಇದ್ರು. ಆ ಮಧ್ಯದಲ್ಲಿ ಅಶ್ವಥ್ ವೈದಿಗೆ ತುಂಬಾ ಚಾನ್ಸಸ್ ಏನು ಸಿಗ್ತಾ ಇರಲಿಲ್ಲ. ಅಶ್ವಥ್ ಹೆಸರು ಅಷ್ಟೊಂದು ಗೊತ್ತಿರಲಿಲ್ಲ, ಆದರೆ ಟ್ಯೂನ್ ಮಾತ್ರ SPB ಬಹಳ ಇಷ್ಟ ಆಗ್ತಾ ಇತ್ತು. ಆಗ ಅವ್ರು ಕೇಳ್ತಾ ಇದ್ರಂತೆ, ಅಲ್ಲಿ ಕನ್ನಡದಲ್ಲಿ ಒಬ್ರು ಒಂದು ಟ್ಯೂನ್ ಮಾಡಿದ್ರಲ್ಲ, ಒಂದು ಹಾಡು ಹಾಡಿದ್ನೆಲ್ಲ, ನಾನು ಅವ್ರ ಹೆಸರೇನೋ ಮರ್ತೋಯ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋರಂತೆ. ಅಂದ್ರೆ ಅಶ್ವಥ್ ಬಗ್ಗೆ ಅವ್ರಿಗೆ ಅಷ್ಟು ಒಳ್ಳೆಯ ಅಭಿಮಾನ ಇತ್ತು. ಹೌದು, ಅವರು ಹಾಡಿದ ಬೇರೆ ಸಂಗೀತ ನಿರ್ದೇಶಕರ ಸಂಖ್ಯೆಗೆ ಹೋಲಿಸಿದ್ರೆ ಅಶ್ವಥ್ ಅವರು ತುಂಬಾ ಕಡಿಮೆ. ಆದರೆ ಟ್ಯೂನ್ಗಳು ಮಾತ್ರ ಸದಾ ನೆನಪಿನಲ್ಲಿ ಉಳಿಯುವಂತಹ, ಹೃದಯದಲ್ಲಿ ಉಳಿಯುವಂತಹ ಟ್ಯೂನ್ಗಳನ್ನ ಅಶ್ವಥ್ ವೈದಿ ನೀಡಿದ್ರು. MS ನಾಗರಾಜ್ ಅವರು ಹಾಕಿದ್ದಾರೆ. ಹಾಡು ಕೇಳ್ತಾ ಅನಂತನಾಗ್ ಅವರೇ ಕಣ್ಮುಂದೆ ಬಂದ ಹಾಗೆ ಇತ್ತು. ಆ ಚಿತ್ರದಲ್ಲಿ ಅವರು ಕೂಡ ಮೀಸೆ ಇಲ್ಲದೆ ನಟಿಸಿದ್ದಾರೆ. ಹಾಡು SPB ವಾಯ್ಸ್ ತರಾನೇ ಇತ್ತು ಅಂತ. ತುಂಬಾ ಧನ್ಯವಾದ. ಒಳ್ಳೆ ಅಬ್ಸರ್ವೇಷನ್. ಹೌದು, ಅವ್ರಿಗೂ ಆ ಚಿತ್ರದಲ್ಲಿ ಮೀಸೆ ಇರಲಿಲ್ಲ. ಇವರು ಲಕ್ಷ್ಮೀ ಗುರುರಾಜ್ ಅವರು ಹಾಕಿದ್ದಾರೆ. ನಾನು ಐ ಆಮ್ ಆಲ್ಸೋ ಲಿಸನಿಂಗ್ ಮೇಡಮ್ ಅಂತ ಹಾಕ್ತಾ ಇದ್ದಾರೆ ಅವರು. ರಘು ಹೊಸಕೋಟೆ ಅವರು, ಕುಮದವಲ್ಲಿ ಅರುಣ್, ಹೇಮಲತಾ ಇವರೆಲ್ಲ ಇದ್ದಾರೆ ನಮ್ಮ ಜೊತೆ. ಧನ್ಯವಾದಗಳು. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ SPB ಬಗ್ಗೆ ಮಾತಾಡ್ತೀನಿ ನಿಜ, ಆದರೆ ಅವ್ರ ಇತಿಹಾಸ ಎಲ್ಲ ಹೇಳಕ್ ಹೋಗಲ್ಲ. ಅವರು ಎಲ್ಲಿ ಹುಟ್ಟಿದ್ದು, ಯಾವಾಗ ಹುಟ್ಟಿದ್ದು, ಅವ್ರಿಗೆ ಎಷ್ಟು ಜನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಅವ್ರ ತಂದೆ ತಾಯಿಯವರು, ಇದೆಲ್ಲ ನಿಮಗೆ ಗೂಗಲ್ನಲ್ಲಿ ಸಿಕ್ಕತ್ತೆ. ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಹಾಗೆ ಎಸ್ಪೆಷಲಿ SP ಬಾಲಸುಬ್ರಹ್ಮಣ್ಯ ಮತ್ತು ಅಣ್ಣವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಗೂಗಲ್ನಲ್ಲಿ ಸಿಕ್ಕೋದಕ್ಕಿಂತ ಡಿಫ್ರೆಂಟ್ ಆಗಿ ಕೆಲವು ವಿಷಯಗಳು ನಾನು ಗಮನಿಸಿರೋದು. ನಾನು ಗಮನಿಸಿದ ತಪ್ಪು ಇರ್ಬೋದು, ಸರಿನೂ ಇರಬಹುದು. ನಾನು ಗಮನಿಸಿದಂಗೆ ಕೆಲವು ವಿಷಯಗಳನ್ನ ನಿಮಗೆ ಹೇಳುವಂತಹ ಪ್ರಯತ್ನ, ಗೂಗಲ್ನಲ್ಲಿ ಇಲ್ಲದೇ ಇರುವಂಥದ್ದನ್ನು. ಮುಂದಿನ ಗೀತೆಗೆ ಹೋಗೋಣಂತೆ. ಒಂದು ಬಹಳ ಲವಲವಿಕೆಯಿಂದ ಸಾಗುವಂತಹ ಒಂದು ಕ್ವಶನ್ ಆನ್ಸರ್ ಇರುವಂತಹ ಒಂದು ಗೀತೆ. ಇದರಲ್ಲಿ SP ಆಗ್ತಾನೆ ಅಂದರೆ ಚಿತ್ರರಂಗಕ್ಕೆ ಬಂದ ಹೊಸದು ಅದು, ಅಂದರೆ ಯಂಗ್ SPB. ಹೌದು, ಅವ್ರ ಚಿತ್ರರಂಗಕ್ಕೆ ಬಂದು ಇನ್ನೂ 2 ವರ್ಷ ಆಗಿತ್ತಷ್ಟೇ. ಆಗ್ಲೇ ಆವರಿಸ್ಕೊಂಡ್ಬಿಟ್ಟಿದ್ರು ದಕ್ಷಿಣ ಭಾರತ ಎಲ್ಲನೂ. ಆದರೂ ವಾಯ್ಸ್ ಮಾತ್ರ ಇನ್ನೂ ಹೊಸದಾಗಿತ್ತು. ಆಗಿನ ಕಾಲದಲ್ಲಿ ಬಂದಂತಹ ಒಂದು ಚಿತ್ರ ತಂದೆ ಮಕ್ಕಳು, ಒಂದು ಯುಗಳ ಗೀತೆ. RN ಜಯಗೋಪಾಲ್ ಅವರ ರಚನೆ, GK ವೆಂಕಟೇಶ್ ಅವರ ಸಂಗೀತ. SPB ಜೊತೆ ಹಾಡಿದಂತಹ ಗಾಯಕಿ, ಮನೋಜ್ಞ ಗಾಯಕಿ S ಜಾನಕಮ್ಮ ಅವರು. ಒಂದು ಕ್ವಶನ್ ಆನ್ಸರ್ ಅಂತ ಹೇಳಿದ್ನಲ್ಲ, ಒಬ್ರು ಕ್ವಶನ್ ಕೇಳೋದು, ಅದಕ್ಕೆ ಇನ್ನೊಬ್ರು ಆನ್ಸರ್ ಹೇಳೋದು. ಏನೋ ಕ್ವಶನ್ ಕೇಳೋದು, ಆದರೆ ಅದನ್ನ ತಮ್ಮಿಬ್ಬರ ಪ್ರೇಮಕ್ಕೆ ಅನ್ವಯಿಸ್ಕೊಂಡು ಆನ್ಸರ್ ಹೇಳೋದು. ಇದು ಕವಿ RN ಜಯಗೋಪಾಲ್ ಅವರ ಸಾಮರ್ಥ್ಯಕ್ಕೆ ಒಂದು ಉದಾಹರಣೆ. ಇದು ಮುಗಿಲೆತ್ತ ಓಡುತ್ತಿದೆ, ಸುಮ್ಮನೆ ಒಂದು ಮುಗಿಲಲ್ಲಿ ಓಡ್ತಾ ಇದೆ ಆಕಾಶದಲ್ಲಿ, ಗಿರಿಗಳ ಕಡೆಗೆ. ಅಲೆಯತ್ತ ಸಾಗುತ್ತಿದೆ ತೀರದ ಕಡೆಗೆ, ಬಾನೆತ್ತ ಸಾಗುತ್ತಿದೆ ಭೂಮಿಯ ಕಡೆಗೆ, ಕಣ್ಣೆತ್ತ ಸಾಗುತ್ತಿದೆ ನಿನ್ನೆಯ ಕಡೆಗೆ. ಎಷ್ಟು ಚೆನ್ನಾಗಿ ನೋಡಿ, ಪ್ರಕೃತಿನ ತಮ್ಮ ಪ್ರೇಮಕ್ಕೆ ಹೋಲಿಸಿಕೊಳ್ಳುವಂತಹ ಮತ್ತು ಪ್ರಕೃತಿನ ತಮ್ಮೆಡೆಗೆ ಎಳೆದುಕೊಳ್ಳುವಂತಹ ಪ್ರಯತ್ನ RN ಜಯಗೋಪಾಲ್ ಅವರ ಸಾಹಿತ್ಯದಲ್ಲಿ ನಾವು ಬಹಳ ಗಮನಿಸ್ಬೋದು. ಮುಗಿಲು, ಅಲೆ, ಬಾನು ಇವೆಲ್ಲನೂ ಪ್ರಕೃತಿನಲ್ಲಿರುವಂಥದ್ದು. ಆ ಪ್ರಕೃತಿಯ ಸಾಮರಸ್ಯ ತಮ್ಮ ಪ್ರೇಮಕ್ಕೆ ತಂದುಕೊಳ್ಳೋದು RN ಜಯಗೋಪಾಲ್ ಅವರ ಶ್ರೇಷ್ಠತೆ. ಕೇಳಿ ಈ ಮಧುರವಾದ ಗೀತೆನ, ಮುಗಿಲೆತ್ತ ಓಡುತ್ತಿದೆ.
ಮುಗಿಲೆತ್ತ ಹೋಗುತ್ತಿದೆ ಗಿರಿಗಳ ಕಡೆಗೆ ಅಲೆಯೆತ್ತ ಸಾಗುತ್ತಿದೆ ತೀರದ ಕಡೆಗೆ ಬಾನೆತ್ತ ಬಾಗುತ್ತಿದೆ ಭೂಮಿಯ ಕಡೆಗೆ ಕಣ್ಣೆತ್ತ ಸಾಗುತ್ತಿದೆ ಭೂಮಿಯ ಕಡೆಗೆ ಕಣ್ಣೆತ್ತ ಸಾಗುತ್ತಿದೆ ಭೂಮಿಯ ಕಡೆಗೆ ಮುಗಿಲೆತ್ತ ಹೋಗುತ್ತಿದೆ ಗಿರಿಗಳ ಕಡೆಗೆ ಹಗಲಲ್ಲಿ ಮಿತ್ರ ಇರುಳಲ್ಲಿ ಶತ್ರು ಏನದು ಹೇಳು ಸೂರ್ಯ ಆಹಾ ಜ್ವರ ಹಗಲಲ್ಲಿ ಮಿತ್ರ ಇರುಳಲ್ಲಿ ಶತ್ರು ಏನದು ಹೇಳು ಇನಿಯ ನವಲವು ಹಗಲಲ್ಲಿ ನಲಿವು ವಿರಹವು ಇರುಳಿನಲ್ಲಿ ನಿಬಿರಿಯು ದೂರದಲ್ಲಿ ನಿಬಿರಿಯು ದೂರದಲ್ಲಿ ಕಣ್ಣೆತ್ತ ಸಾಗುತ್ತಿದೆ ಭೂಮಿಯ ಕಡೆಗೆ ಗಿಲೆತ್ತ ಹೋಗುತ್ತಿದೆ ಗಿರಿಗಳ ಕಡೆಗೆ ಹರಡಲು ಮೋಡ ಹೆಣಿಯಲು ಹಾವು ಏನದು ಹೇಳು ಹೂವು ಬಳ್ಳಿ ಹರಡಲು ಮೋಡ ಹೆಣಿಯಲು ಹಾವು ಏನದು ಹೇಳು ನಿನ್ನಯ ಜಡೆಯೇ ಹಾವಿನ ಹೆಡೆಯು ಮೋಡದ ಮುಂಗುರುಳು ನಿನ್ನ ಮೋಹಕ ಮುಂಗುರುಳು ಮೋಹಕ ಮುಂಗುರುಳು ಕಣ್ಣೆತ್ತ ಸಾಗುತ್ತಿದೆ ನಿನ್ನಯ ಕಡೆಗೆ ಮುಗಿಲೆತ್ತ ಓಡುತ್ತಿದೆ ಗಿರಿಗಳ ಕಡೆಗೆ ಕೊಟ್ಟರೆ ಒಮ್ಮೆ ಬಾರದು ಹಿಂದೆ ಏನದು ಹೇಳು ಸಾಲ ಆಹಾ ಶಿಲಾ ಕೊಟ್ಟರೆ ಒಮ್ಮೆ ಬಾರದು ಹಿಂದೆ ಏನದು ಹೇಳು ಮನಸ್ಸನ್ನು ಕಳಿಸಿ ಇನಿಯನ ಬಳಿಗೆ ಉಳಿಯುವುದು ತಾನಲ್ಲೇ ಅದು ನಲ್ಲನ ಬಳಿಯಲ್ಲಿ ನಲ್ಲನ ಬಳಿಯಲ್ಲಿ ಕಣ್ಣೆತ್ತ ಸಾಗುತ್ತಿದೆ ನಿನ್ನಯ ಕಡೆಗೆ ಕಣ್ಣೆತ್ತ ಸಾಗುತ್ತಿದೆ ನಿನ್ನಯ ಕಡೆಗೆ ಲಾ 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 ಲಾ. ಧನ್ಯವಾದಗಳು. SPB ಬಂದ ಹೊಸದರಲ್ಲಿ ಅವರಿಗೆ ತುಂಬ ಕಾಂಪಿಟೇಷನ್ ಇತ್ತು. ಆಗಿನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ PB ಶ್ರೀನಿವಾಸ್, ಘಂಟಸಾಲ, TM ಸೌಂದರರಾಜನ್, ಈ ಕಡೆ ಯೇಸುದಾಸ್ ಇವರೆಲ್ಲ ಸೀನಿಯರ್ ಸಿಂಗರ್ಸು ಆಕ್ರಮಿಸ್ಕೊಂಡ್ಬಿಟ್ಟಿದ್ರು. ಮತ್ತು ರಾಮಕೃಷ್ಣ ಇವರೆಲ್ಲರನ್ನೂ ಬಹಳ ಒಳ್ಳೊಳ್ಳೆ ಸಿಂಗರ್ಸು. ಇವರೇನೆ ತುಂಬ ಅವ್ರಿಗೆ ಚಾನ್ಸಸ್ ಸಿಗ್ತಾ ಇತ್ತು. ಇವರು SP ಬಾಲಸುಬ್ರಹ್ಮಣ್ಯಂ ಚಿತ್ರಗೀತೆಗಳಲ್ಲಿ ತಮ್ಮದೊಂದು ಛಾಪು ಮೂಡಿಸಲೇಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು, ಅವಶ್ಯಕತೆ ಇತ್ತು. ಅವರು ಅದನ್ನು ಸಮರ್ಥವಾಗಿ ಬಳಸ್ಕೊಂಡ್ರು. ಅವ್ರಿಗೊಂದು ವಿಶೇಷವಾದ ಶಕ್ತಿ ಇತ್ತು. ಏನು ಅಂತಂದರೆ ಅಭಿನಯದ ಶಕ್ತಿ. ಅವ್ರು ಏನು ನಟಿಸ್ತಾ ಇದ್ರಲ್ಲ, ಆ ನಟನೆನೆಲ್ಲನೂ ಅವರು ತಮ್ಮ ಗಾಯನದಲ್ಲಿ ಅವರು ಅಳವಡಿಸ್ಕೋತಾ ಇದ್ರು. ಇದರಲ್ಲೇನೆ ನೋಡಿ, ಸಾಲ ಶೀಲಾ, ಸುಮ್ಮನೆ ಶೀಲಾ ಅಂದ್ಬಿಡ್ಬೋದಿತ್ತು. ಅವಳು ಕ್ವಶನ್ ಕೇಳಿದಾಳೆ, ಕೊಟ್ಟರೆ ಒಮ್ಮೆ ಬಾರದು ಹಿಂದೆ ಏನದು ಹೇಳು ಅಂತ ಕೇಳಿ. ಇವ್ರು 2 ಆಪ್ಷನ್ ಕೊಡ್ತಾರೆ, ಸಾಲ ಅಥವಾ ಶೀಲಾ ಅಂತ. ಸುಮ್ಮನೆ ಸಾಲ ಶೀಲಾ ಅಂದ್ಬಿಡ್ಬೋದಿತ್ತು. 2ನೇ ಸತಿ ಅವ್ರು ಏನು ಮಾಡ್ತಾರೆ, ಶೀಲಾ ಅಂತಾರೆ. ಅಂದರೆ ತಾನು ಯೋಚನೆ ಮಾಡ್ತಾ ಇದ್ದೀನಿ. ಇದೆಲ್ಲ ಹೊಸತನಗಳು. ಅಂದರೆ ಇದೆಲ್ಲ ತಾನೊಬ್ಬ ಅಭಿನಯ ಕಲಾವಿದನಾಗಿರೋದ್ರಿಂದ ತಮ್ಮ ಗಾನ ಕಲೆನಲ್ಲಿ ಕೂಡ ತಮ್ಮ ಅಭಿನಯವನ್ನು ತುಂಬುವಂಥ ಒಂದು ವಿಶೇಷ ಪ್ರಯತ್ನ SPB ಮಾಡಿದ್ರಿಂದ ಅವ್ರಿಗೆ
ಜಾಸ್ತಿ ಚಾನ್ಸಸ್ ಇತ್ತು. ಅವರು ಒಳ್ಳೆ ಗಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ಧ್ವನಿ ಇತ್ತು, ಒಳ್ಳೆ ಗಾಯನ ಇತ್ತು. ಆದರೆ ಈ ಥರದ ಹೊಸತನಗಳೆಲ್ಲ ಇತ್ತಲ್ಲ, ಅದರಿಂದ ಅವ್ರಿಗೆ ಬಹಳಷ್ಟು ಚಾನ್ಸಸ್ ಸಿಕ್ತು ಅಂತ ನನ್ನ ಅಭಿಪ್ರಾಯ. ಮುಂದೆ ಕೇಳಿ ಮತ್ತೊಂದು ಮನೋಜ್ಞವಾದಂತಹ ಗೀತೆ. ಇದರಲ್ಲಿ ಇಬ್ಬರು ಹೀರೋಗಳು, ಇಬ್ಬರು ಹೀರೋಯಿನ್ಗಳು. ಚಿತ್ರ ವಸಂತಲಕ್ಷ್ಮಿ, ವಿಷ್ಣುವರ್ಧನ್ ಶ್ರೀನಾಥ್ ಹಾಗೂ ಮಂಜುಳಾ ಆರತಿ, ಈ 4 ಜನ ನಟಿಸಿದಂಥದ್ದು. ಶ್ರೀನಾಥ್ ಮಂಜುಳಾ ಒಳ್ಳೆಯ ಜೋಡಿ ಆದ್ರೂ ಈ ಚಿತ್ರದಲ್ಲಿ ಶ್ರೀನಾಥ್ ಆರತಿ ಒಂದು ಜೋಡಿ, ವಿಷ್ಣುವರ್ಧನ್ ಹಾಗೂ ಮಂಜುಳಾ ಇನ್ನೊಂದು ಜೋಡಿ. ಚಿ ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, SP ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಹಾಡಿದಂತಹ ಗೀತೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ, ಈ ಮಧುರವಾದ ಗೀತೆನ ಈಗ ಕೇಳಿ. ನಮ್ಮ ಜೊತೆ ಉಷಾ ಎಂ ಆಶಾ ಇದ್ದಾರೆ, ಹೇಮಲತಾ ಅವರಿದ್ದಾರೆ, ಹರ್ಷರಾಜ್ ಬಣಂಬೂರ್ ಅವರಿದ್ದಾರೆ, ಸಿಂಚನ ಶ್ರೀನಗರ್ ಇವರೆಲ್ಲ, ಜಯಶ್ರೀ ನಾಯಕ್, KP ಸುನಂದ, ವೆರಿ ಗುಡ್, ಛಾಯಾ ದೀಕ್ಷಿತ್ ಅವರು ಶಿವಮೊಗ್ಗದಿಂದ, ಮುಕುಂದ್ ಕೇರ್ಸೋರ್ ಅವರು. ಎಲ್ಲರಿಗೂ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಸ್ವಾಗತ. ನಿಮ್ಮ ಪ್ರೋತ್ಸಾಹ ಕಡೆ ತನಕ ಹೀಗೆ ಇರಲಿ. ನಮ್ಮ ಕಾರ್ಯಕ್ರಮನ ಕಡೆ ತನಕ ನೋಡಿ. ಮೊನ್ನೆ ಒಬ್ಬರು ನಮ್ಮ ಗೆಳೆಯರೊಬ್ಬರು ಸಿಕ್ಕೋರು ಹೇಳ್ತಾ ಇದ್ರು, ಹಾಡುಗಳನ್ನ ನೀವು ಚೆನ್ನಾಗಿ ಹಾಡ್ತೀರ, ಅದೆಲ್ಲನೂ ಓಕೆ, ಆದರೆ ನೀವು ಕೊಡುವಂಥ ಇನ್ಫಾರ್ಮೇಷನ್ಗಳ ಬಗ್ಗೆ ನನಗೆ ಜಾಸ್ತಿ ಆಸಕ್ತಿ ಅಂತ ಒಂದು ಮಾತು ಹೇಳಿದ್ರು. ಇದು ಬಹಳ ಸ್ಫೂರ್ತಿದಾಯಕ. ಅವರು ಕೂಡ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಮುಂದಿನ ಗೀತೆಗೆ ಹೋಗೋಣಂತೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ, ನನ್ನ ನಲ್ಲೆಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿ ಬಾ. ತಂಗಾಳಿ ಮೈ ಸಾಕು ನಡೆದುತ್ತಲಿರುವೆ, ಸಂಗಾತಿಯೆಲ್ಲೆಂದು ಹುಡುಕುತ್ತಲಿರುವೆ. ತಂಗಾಳಿ ಮೈ ಸಾಕು ನಡೆದುತ್ತಲಿರುವೆ, ಸಂಗಾತಿಯೆಲ್ಲೆಂದು ಹುಡುಕುತ್ತಲಿರುವೆ. ಮೋಹದ ಮಾಡಿಗೆ ಸಿಲುಕಿರುವೆ, ತೀರದ ದಾಹದಿ ಬಾಳಲಿರುವೆ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ. ಕ್ಷಣ ನನ್ನ ಒಲವ ತಿಳಿಸಿ ಬಾ. ದಿನವೊಂದು ಯುಗವಾಗಿ ಉರುಳುತ್ತಲಿರಲು, ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲು. ದಿನವೊಂದು ಯುಗವಾಗಿ ಉರುಳುತ್ತಲಿರಲು, ಬಾಳೆಲ್ಲ ಬರಡಾಗಿ ಕಳೆಯುತ್ತಲಿರಲು. ಜೀವನ ನೀರಸೆನಿಸಿರಲು, ಬೇಸರ ತುಂಬುತ್ತದಲಿರಲು. ನೀ ಬರಲು ಆನಂದ ನಮಗೆಂದು ಬರಲಿರಲು. ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ. ನನ್ನಲ್ಲೆಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸೇವಾ.
ಚಂದಿರ ಅಳುತ್ತಿರುವ ಮಂಜಿನ ಹಾಗೆ ಕರಗಿರುವ ಬಳಿಗೆ ಈ ಸಿರಿಗೆ ಹೊಸ ಬಾಳು ನಮಗಾಗಿ ಕೈ ಚಾಚಿದೆ. ಎಲ್ಲಿ ಮಾಡುವೆ ಎಲ್ಲಿ ಆಡುವೆ ನನ್ನ ಬಾಳಿಗೆ ನಲಿದುವ ನನ್ನನ್ನೆಯ ಕಂಡು ಈ ಕ್ಷಣ ನನ್ನ ಒಲವ ತಿಳಿಸಿವ. ಧನ್ಯವಾದಗಳು. ಇವರು ರಾಜಲಕ್ಷ್ಮಿ ಅವರು ಕುಮುದ ಹೇಳಿದರು, ನನ್ನ ವಾಯ್ಸ್ ಕ್ಲಾರಿಟಿ ಇಲ್ಲ, ಸ್ವಲ್ಪ ಕಡಿಮೆ ಮಾಡಬೇಕು ವಾಲ್ಯೂಮ್ ಅಂತ. ಕಡಿಮೆ ಮಾಡಿದ್ದೀನಿ, ಸರಿ ಇದೆಯಾ ಅಂತ ಹೇಳಬೇಕು. ನಮಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಮು ಇದೆ ಇವತ್ತು, ದಯವಿಟ್ಟು ಕ್ಷಮಿಸಬೇಕು. ಮುಂದಿನ ಗೀತೆ ಹೋಗೋಣಂತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬರೀ ಕನ್ನಡದಲ್ಲಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಭಾರತದ ವಿವಿಧ ಭಾಷೆಗಳಲ್ಲಿ ಸಾವಿರಾರು ಗೀತೆಗಳನ್ನ ಹಾಡಿದ್ದಾರೆ. ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಹಿಂದಿ ಚಿತ್ರರಂಗದಲ್ಲಿ ತಮ್ಮದೇ ದೊಡ್ಡ ಛಾಪನ್ನು ಮೂಡಿಸಿದ್ದಾರೆ. ಕಮಲ್ ಹಾಸನ್ ನಟಿಸಿದಂತಹ ಏಕ್ ದೂಜೆ ಕೇಲಿಯೇ ಚಿತ್ರದಲ್ಲಿ ಕಮಲ್ ಹಾಸನ್ ಅವರಿಗಾಗಿ ಹಾಡಿದಂತಹ ಗೀತೆಯೊಂದಿಗೆ ಹಿಂದಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ SPB ನಂತರ ಸಲ್ಮಾನ್ ಖಾನ್ ಅವರಿಗೆ ಪರ್ಮನೆಂಟ್ ಆಗಿ SPB ಹಾಡ್ತಾ ಇದ್ರು. ಆಮೇಲಿಂದೆಲ್ಲ ಬೇರೆ ಬೇರೆಯವ್ರನ್ನ ಬಂದ್ಬಿಟ್ರು, SPBನ ನಿಲ್ಲಿಸೇ ಬಿಟ್ರು. ಒಂದ್ಸತಿ SPB ಒಂದು BBC ಇಂಟರ್ವ್ಯೂನಲ್ಲಿ ಕೂಡ ಕೇಳಿದ್ರು, ಯಾಕೆ ನನ್ನನ್ನು ಯಾತಕ್ಕೆ ನಿಲ್ಲಿಸ್ಬಿಟ್ರಿ ಅಂತ ಕೂಡ ಜೋಕಾಗಿ ಕೇಳಿದ್ರು. ಆದರೆ ನೀವೊಂದು ಗಮನಿಸಲೇಬೇಕು, ಸಲ್ಮಾನ್ ಖಾನ್ ಅವರಿಗೆ SPB ಅಷ್ಟು ಚೆನ್ನಾಗಿ ಬೇರೆ ಇನ್ಯಾವ ಗಾಯಕರ ವಾಯ್ಸ್ ಕೂಡ ಅಷ್ಟೊಂದು ಸೆಟ್ ಆಗ್ತಾ ಇರಲಿಲ್ಲ. ಸಲ್ಮಾನ್ ಖಾನ್ ಒಂಥರ ಬಾಡಿ ಬಿಲ್ಡಿಂಗ್, ಒಂಥರ ಒಳ್ಳೆ ದಷ್ಟಪುಷ್ಟವಾದ ದೇಹ, ಅದಕ್ಕೆ ದಷ್ಟಪುಷ್ಟವಾದಂತಹ ಒಂದು ಕಂಠನೇ ಬೇಕಾಗುತ್ತೆ. ಥರ ಸಣ್ಣ ಕಂಠ ಇದ್ದರೆ ಅದು ಅವರ ವ್ಯಕ್ತಿಗೆ ಹೊಂದೋದಿಲ್ಲ. SPB ವಾಯ್ಸ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು. ಪ್ರಾರಂಭದ ಹಲವು ಚಿತ್ರಗಳಿಗೆ SPBನೇ ಹಾಡಿದ್ರು. ಅಂಥ ಒಂದು ಗೀತೆನ ನಾವೀಗ ಆರಿಸ್ಕೊಂಡಿದ್ದೇವೆ. ಹಮ್ ಆಪ್ಕೆ ಹೇ ಕೌನ್ ಈ ಚಿತ್ರದ ಒಂದು ಸೋಲೋ ಗೀತೆ, SPB ಹಾಡಿದಂತಹ ಗೀತೆ. ಪೆಹಲಾ ಪೆಹಲಾ ಪ್ಯಾರ್ ಹೇ ರಾಮ್ ಲಕ್ಷ್ಮಣ್ ಅವರ ಸಂಗೀತ ನಿರ್ದೇಶನದಲ್ಲಿ ಒಂದು ಬಹಳ ಮಧುರವಾದ ರೊಮ್ಯಾಂಟಿಕ್ ಆಗಿರುವಂತಹ ಗೀತೆ. ಸಲ್ಮಾನ್ ಖಾನ್ ಹಾಗೂ ಮೀನಾಕ್ಷಿ ಶೇಷಾದ್ರಿ ಈ ಗೀತೆಗೆ ನಟಿಸಿದ್ರು. ಕೇಳಿ, ಪೆಹಲಾ ಪೆಹಲಾ ಪ್ಯಾರ್ ಹೇ. पहला पहला प्यार है, पहली पहली बार है, पहला पहला प्यार है, पहली पहली बार है, जान के भी अनजाना कैसा मेरा प्यार है, पहला पहला प्यार है, पहली पहली बार है। उसकी नजर पलकों की चिलमन से मुझे देखती, उसकी नजर उसकी हया अपने
अपनी ही चाहत का राज खोलती उसकी छुपके बरे जो वफा ऐसा मेरा प्यार है, पहला पहला प्यार है, पहली पहली बार है। वो है निशान, वो ही मेरी जिंदगी की घोर है, वो है निशान, उसे है पता, उसके ही हाथों में मेरी डोर है, उसे है पता, सारे जहां से जुदा ऐसा मेरा प्यार है, पहला पहला प्यार है, पहली पहली बार है, पहला पहला प्यार है, पहली पहली बार है। ಧನ್ಯವಾದಗಳು. ಪ್ರಸಾದ್, ನಿಮಗೆ ಮೀನಾಕ್ಷಿ ಶೇಷಾದ್ರಿ ತುಂಬಾ ಇಷ್ಟನಾ? ಚೆನ್ನಾಗಿ ನಟಿಸ್ತಾರೆ, ಚೆನ್ನಾಗಿದ್ದಾರೆ. ಅಲ್ಲ, ಈ ಹಾಡಿಗೆ ಮಾಧುರಿ ದೀಕ್ಷಿತ್ ನಟಿಸಿರೋದು, ನೀವು ಮೀನಾಕ್ಷಿ ಶೇಷಾದ್ರಿ ಅಂತ ಹೇಳ್ಬಿಟ್ರಂತೆ. ಇಲ್ಲಿ ಎಲ್ಲ ಕಾಮೆಂಟ್ಸ್ ಬರ್ತಾ ಇದೆ, ಸರ್ಗೆ ಮೀನಾಕ್ಷಿ ಶೇಷಾದ್ರಿ ಅಂತ ತುಂಬಾ ಇಷ್ಟ ಇರಬೇಕು. ಎರಡು ಮಾಯಿಂದ ಬರುತ್ತೆ, ಮತ್ತೆ ಶಂಕರಗಳು ಸ್ವಲ್ಪ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ ನನಗೆ. ನನ್ನ ಮನಸ್ಸಿನಲ್ಲಿ ಮಾಧುರಿ ದೀಕ್ಷಿತ್ ಇದ್ದಿದ್ದು, ಅದರ ಬಾಯಲ್ಲಿ ಮೀನಾಕ್ಷಿ ಶೇಷಾದ್ರಿ ಅಂತ ಬಂದಿದೆ. ದಯವಿಟ್ಟು ಕ್ಷಮಿಸಬೇಕು. ಮಾಧುರಿ ದೀಕ್ಷಿತ್ ನಟಿಸಿದಂತಹ ಗೀತೆ ಇದು. ಮತ್ತೆ ಈ ಗೀತೆನಲ್ಲಿ ಆಕ್ಚುಲಿ ತುಂಬಾ ಕಸರತ್ತುಗಳೇನಿಲ್ಲ. SPB ಅವರ ಪ್ರತಿಭೆಗೆ ಇದೇನು ತುಂಬಾ ಕನ್ನಡಿ ಹಿಡಿಯುವಂತಹ ಗೀತೆ ಏನಲ್ಲ, ಸಿಂಪಲ್ ಸಾಂಗ್. ಆದರೆ ಆ ಫೀಲ್ ಕೊಡೋದಿದೆಯಲ್ಲ, SPB ಕೊಡೋ ಫೀಲ್, ಆ ಪ್ರೇಮ ನಿವೇದನೆ, ಮತ್ತೆ ಅವಳನ್ನ ತನ್ನ ಪ್ರಿಯತಮೆನ ಎಕ್ಸ್ಪ್ಲೈನ್ ಮಾಡೋ ರೀತಿ, ನಾನು ಅವಳಿಗೆ ಏನು, ಅವಳು ನನಗೆ ಏನು ಅಂತ ತೋರಿಸಿಕೊಳ್ಳುವಂತಹ ಒಂದು ರೀತಿ ಇದೆಯಲ್ಲ, ಅದು SPBಯಿಂದ ಮಾತ್ರನೇ ಸಾಧ್ಯ. ಅಷ್ಟು ಮೆಲೋಡಿಯಸ್ ಆಗಿ ಹಾಡಿದ್ದಾರೆ, ಅಷ್ಟು ಭಾವಪೂರ್ಣವಾಗಿ ಹಾಡಿದ್ದಾರೆ. ಹೌದು, ಎಲ್ಲೋ ತೇಲಿಸ್ಕೊಂಡು ಹೋಗುವಂತ ಅಂತ ಗೀತೆ ಇದು. ಮತ್ತೆ ಈ ಹಾಡಿನ ಸ್ಪೆಷಾಲಿಟಿ ಅಂತ ಇಲ್ಲಿ ಒಬ್ರು ಗಮನಿಸಿದ್ದಾರೆ. ಈ ಹಾಡಿನಲ್ಲಿನ BGM ನಲ್ಲಿ ಈ ಸಿನಿಮಾದ ಇನ್ನಿತರ ಫೇಮಸ್ ಹಾಡುಗಳ ಟ್ಯೂನ್ ಬಳಸಿರುವುದು ರಾಮ್ ಲಕ್ಷ್ಮಣ್ ವಿಶೇಷ ಅಂತ ಕುಮುದವಲ್ಲಿ ಹಾಕಿದ್ದಾರೆ. ಹೌದು. ದೀದಿ ತೇರಾ ದೇವರ್ ದಿವಾನ, ಹೌದು, ಆ ಹಾಡಿನ ಟ್ಯೂನ್ ಅಲ್ಲಿ ಹಾಕೊಂಡಿದ್ದಾರೆ. ಮತ್ತೆ ಅವ್ರದ್ದು ರಾಮ್ ಲಕ್ಷ್ಮಣ್ ಅವರ ಒಂದು ಸ್ಪೆಷಾಲಿಟಿನೇ ಅದು. ಮುಂಚೆ ಮೇನೆ ಪ್ಯಾರ್ ಕಿಯ ಚಿತ್ರ ಬಂತಲ್ಲ, ಅದರಲ್ಲಿ ಕೂಡ ಅಷ್ಟೇ ಬೇರೆ ಹಾಡುಗಳ ಟ್ಯೂನ್ ಅನ್ನ ಈ ಒಂದು ಹಾಡಲ್ಲಿ ಸೇರಿಸೋದು, ಆ ಥರದ್ದು. ಅದು ರಾಮ್ ಲಕ್ಷ್ಮಣ್ ಹೌದು, ಇದೆಲ್ಲಾನು ರಾಮ್ ಲಕ್ಷ್ಮಣ್ ಅವರ ಸ್ಪೆಷಾಲಿಟಿ. ಅವ್ರು ಕೂಡ SPB ಅವರಿಗೆ ತುಂಬಾ ಅವಕಾಶಗಳನ್ನ ಕೊಟ್ಟರು. ರಾಮ್ ಲಕ್ಷ್ಮಣ್ ಇಬ್ಬರಲ್ಲ, ಒಬ್ಬರೇ ಮ್ಯೂಸಿಕ್ ಡೈರೆಕ್ಟರ್ ಅವರು. ಮುಂದಿನ ಗೀತೆಗೆ ಹೋಗೋಣಂತೆ. ಒಂದು ಮಧುರವಾದಂತಹ ಹಳೆಯ ಕನ್ನಡ ಚಿತ್ರಗೀತೆ, ಆದರೆ ಸ್ವಲ್ಪ ಅಪರೂಪ ಅಂತ ಕೂಡ ಅನ್ಸುತ್ತೆ. ಎಂದೆಂದಿಗೂ ಮರೆಯನು ನಾನಿನ್ನ, ಚಿತ್ರ ಮಧುರ ಸಂಗಮ, 1978ರಲ್ಲಿ ತೆರೆಕಂಡಂತಹ ಚಿತ್ರ. ಇದರಲ್ಲಂತೂ ಎಲ್ಲಾ ಆಕ್ಟರ್ಗಳು ಮಾಡಿಬಿಟ್ಟಿದ್ರು. ಶ್ರೀನಾಥ್, ಅಶೋಕ್, ಅನಂತ್ನಾಗು ಎಲ್ಲ ನಟಿಸಿದಂತಹ ಚಿತ್ರ ಇದು. ಬಹುಶಃ ಅಶೋಕ್ ಮೇಲೆ ಚಿತ್ರಿತವಾಗಿರೋದು ಅಂತ ಅನ್ಸುತ್ತೆ. ಇಲ್ಲ, ಇದು ಶ್ರೀನಾಥ್ ಮಂಜುಳಾ ಮೇಲೆ ಎಂದೆಂದಿಗೂ ಮರೆಯನು ನಾನಿನ್ನ. ಓಕೆ. ಬಹಳ ಮಧುರವಾದ ಗೀತೆ. ಸ್ವಲ್ಪ ಮಾತ್ರ ಬರ್ತಾರೆ ಆ ಫಿಲ್ಮ್ ಅಲ್ಲಿ. ಇವರ ಹೀರೋಯಿನ್ ತಾಯಿ ತಂದೆಯರಾಗಿ ಆಮೇಲೆ ಅವ್ರು ತೀರ್ಕೊಂಡು ಹೋಗ್ಬಿಟ್ಟು ಮತ್ತೆ ಆಮೇಲೆಲ್ಲ ಮಕ್ಕಳ ಮೇಲೆ ಅದು ಚಿತ್ರಿತವಾಗಿದೆ ಚಿತ್ರ. ಬಹುಶಃ ಅತಿಥಿ ನಟರು ಅಂತ ಹೇಳ್ಬೋದು ಶ್ರೀನಾಥ್ ಮಂಜುಳಾ. ಈ ಅತಿಥಿ ನಟರಾದ್ರೂ ಒಂದು ಒಳ್ಳೆ ಹಾಡು ಹೊಡ್ಕೊಂಡು
ಆರ್ ಎನ್ ಜಯಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಆ ಛಾಪು, ನಾನು ಹೇಳೋದೇ ಬೇಡ, ರಾಜನ್ ನಾಗೇಂದ್ರ ಅವರ ಛಾಪು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿಜ್ಯರಾಮ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಗ್ಗೆ ಒಂದು ಮಾತು ಹೇಳಬೇಕು. ಒಂದು ಕಾರ್ಯಕ್ರಮ ನಡೀತಾ ಇತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ. ನಾನು ಆ ಕಾರ್ಯಕ್ರಮ ನೋಡೋಕ್ಕೆ ಹೋಗಿದ್ದೆ. ರಾಜನ್ ಇದ್ದರು, ನಾಗೇಂದ್ರ ಹೋಗ್ಬಿಟ್ಟಿದ್ರು. ಅಷ್ಟರಲ್ಲಿ ರಾಜನ್ ಇದ್ದರು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೂಡ ಇದ್ದರು. ಅಲ್ಲಿ ಕೆಲವು ಗೀತೆಗಳನ್ನ ಅಲ್ಲಿ ಒಂದು ಸ್ಕ್ರೀನ್ ಹಾಕಿದ್ರು, ಸ್ಟೇಜ್ ಮೇಲೆ ಒಂದು ಸ್ಕ್ರೀನ್ ಹಾಕಿದ್ರು. ಅಲ್ಲಿ ಎಸ್ ಪಿ ಬಿ ಹಾಡಿದಂತಹ ಕೆಲವು ಗೀತೆಗಳನ್ನ, ಕನ್ನಡದ ಗೀತೆಗಳನ್ನ ಹಾಕ್ತಾಯಿದ್ರು. ಎಸ್ ಪಿ ಬಿ ಅವರಿಗೆ ಎಷ್ಟು ಬೇರೆ ಸಂಗೀತ ನಿರ್ದೇಶಕರು, ಅಂದರೆ ಎಲ್ಲ ಸಂಗೀತ ನಿರ್ದೇಶಕರ ಡೈರೆಕ್ಷನ್ನಲ್ಲಿ ಹಾಡಿ ಹಾಡಿ ಅವರಿಗೆ ಎಷ್ಟು ಅಭ್ಯಾಸ ಆಗೋಗಿತ್ತು ಅಂತಂದರೆ, ರಾಜನ್ ನಾಗೇಂದ್ರ ಛಾಪು ಅವ್ರಿಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅಲ್ಲಿ ಯಾವುದೋ ಒಂದು ಹಾಡು ಹಾಕಿದ್ರು, ಅದು ಟಿ ಜಿ ಲಿಂಗಪ್ಪ ಮ್ಯೂಸಿಕ್ ಮಾಡಿದ್ದು. ಎಸ್ ಪಿ ಬಿ ಮತ್ತು ರಾಜನ್ ಇಬ್ಬರು ಸ್ಟೇಜ್ ಮೇಲೆ ಪಕ್ಕದಲ್ಲೇ ಕೂತಿದ್ರು. ಅವ್ರು ಈ ಕಡೆಗೆ ಹಿಂಗೆ ಸ್ಕ್ರೀನ್ ಕಡೆಗೆ ಹಿಂಗೆ ನೋಡ್ತಾ ಇದ್ರು. ಒಂದು ಹಾಡು ಅಲ್ಲಿ ಹಾಕಿದ್ರು. ಎಸ್ ಪಿ ಬಿ ರಾಜನ್ನ ಕೇಳ್ತಾ ಇದ್ರು, ಇದು ನಿಮ್ದ ಇದು ಅಂತ ಕೇಳಿದ್ರು. ಇಲ್ಲ ಇಲ್ಲ ನಂದಲ್ಲ ಇದು, ನನಗೆ ದೂರದಿಂದ ನಾನು ಬಾಲ್ಕನಿಲಿ ಕೂತಿದ್ದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ. ನನಗೆ ಚೆನ್ನಾಗಿ ಗೊತ್ತಾಯಿತು. ನಮಗೆ ಅಂದರೆ ರಾಜನ್ ನಾಗೇಂದ್ರ ಅವರ ಡೈರೆಕ್ಷನ್ ಹೇಗಿರುತ್ತೆ, ಅವ್ರು ಏನು ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡ್ತಾರೆ, ಅವರ ಸಂಗತಿಗಳು ಹೇಗಿರುತ್ತೆ, ಅವರ ಸ್ವರ ಸಂಯೋಜನೆ ಹೇಗಿರುತ್ತೆ, ವಿಜಯ ಭಾಸ್ಕರ್ದು ಹೇಗಿರುತ್ತೆ, ಉಪೇಂದ್ರ ಕುಮಾರ್ದು ಹೇಗಿರುತ್ತೆ, ಜಿ ಕೆ ವೆಂಕಟೇಶ್ ಹೇಗೆ, ನನಗಂತೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಎಂ ರಂಗರಾವ್ ಇವ್ರದ್ದೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಎಸ್ ಪಿ ಬಿಗೆ ಎಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಇನ್ಫ್ಲೂಯೆನ್ಸ್ ಇತ್ತು ಅಂತಂದರೆ ಒಂಥರ ಕಲಸ ಮೇಲೆ ಹೋಗ್ರೆ ಆಗೋಯ್ತು ಅಂತ ಅನ್ಸುತ್ತೆ. ಯಾರ ಡೈರೆಕ್ಷನ್ ಯಾರಿಗೆ ಅಂತ. ಹೌದು ನಿಜವಾಗ್ಲೂ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್ಪೆಷಲಿ ಆ ಪರ್ಟಿಕ್ಯುಲರ್ ಗೀತೆಗೆ ಅವ್ರಿಗೆ ಖಂಡಿತ ಗೊತ್ತಾಗಲಿಲ್ಲ. ಒಂದು ಫೇಮಸ್ ಗೀತೆ ಮರ್ತೋಯ್ತು ನನಗೆ, ಟಿ ಜಿ ಲಿಂಗಪ್ಪ ಅವ್ರ ಗೀತೆ ಅದು. ರಾಜನ್ನ ಕೇಳ್ತಾ ಇದ್ರು, ಇದು ನಿಮ್ಮ ಡೈರೆಕ್ಷನ್ದ ಅಂತ ಅಂದ್ಬಿಟ್ಟು. ಅದೊಂದು ನೆನಪಾಯ್ತು. ಕೇಳಿ ಈ ಮಧುರವಾದ ಗೀತೆ, ಎಂದೆಂದಿಗೂ ಮರೆಯೇನು ನಾನಿನ್ನ. ಹೇ ಆಹಾ ಇನ್ನೆಂದಿಗೂ ಬಿಡದಿರು ನೀ ನನ್ನ, ಯಾರೇ ಬಂದರು ಏನೇ ಆದರೂ ಅಳಿಯದು ಈ ಬಂಧನ, ಇನ್ನೆಂದಿಗೂ ಮರೆಯನು ನಾನಿನ್ನ, ಇನ್ನೆಂದಿಗೂ ಬಿಡದಿರು ನೀ ನನ್ನ. ಈ ಹೊಸ ಬಾಳಲ್ಲಿ ಜೊತೆ ನೀನಾಗಿ ನನ್ನ ಆಸೆ ಹೂವಾರೆ, ಹೂವಲ್ಲಿ ತುಂಬಿ ಉಲ್ಲಾಸ ತುಂಬಿ ನಲಿವಂತೆ ನೀ ಬಂದೆ, ನಾ ನಿನ್ನ ಕಂಡಾಗ ಗಂಡು ನಕ್ಕಾಗ ಅನುರಾಗ ನೀ ತಂದೆ, ಎಳೆಯೋ ಜನ್ಮ ಈ ಸ್ನೇಹ ಪ್ರೇಮ ನಮಗಾಗಬೇಕೆಂದೇ, ನನ್ನ ಬಿಡಲಾರೆ ಬಿಟ್ಟು ಇರಲಾರೆ, ಎಂದೆಂದಿಗೂ ಮರೆಯನು ನಾನಿನ್ನ, ಇನ್ನೆಂದಿಗೂ ಬಿಡದಿರು ನನ್ನ.
ಮುಂದಾಗಿ ಸಾಗಿ ಒಲವಿಂದ ತೂಗಿ ಗುರಿಯನ್ನು ಸೇರೋಣ. ಭೇದ ಇನ್ನಿಲ್ಲಿ ಹಾಯಾಗಿ ಕುಣಿಯೋಣ. ಮುಂದಾಗಿ ಸಾಗಿ ಒಲವಿಂದ ತೂಗಿ ಗುರಿಯನ್ನು ಸೇರೋಣ. ನನ್ನಲ್ಲಿ ನಾ ಮರೆತೆ ನಿನ್ನಲ್ಲಿ ನಾ ಬೆರೆತೆ ಎಂದೆಂದಿಗೂ ಮರೆಯಲು ನಾನಿನ್ನ. ಇನ್ನೆಂದಿಗೂ ಬಿಡದಿರು ನೀ ನನ್ನ. ಯಾರೇ ಬಂದರು ಏನೇ ಆದರೂ ಅಳಿಯಲು ಬಂಧನ. ಲಾ 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 ಲಾ. ಧನ್ಯವಾದಗಳು. ಧನ್ಯವಾದಗಳು. ಮುಖ್ಯವಾಗಿ ಸೌಂಡ್ನ ಫೀಡ್ಬ್ಯಾಕಿಗೆ ನಿಮಗೆ ನಿಜವಾಗ್ಲೂ ಧನ್ಯವಾದಗಳು ರಾಜಿ ಹಾಗೂ ಕುಮುದ ಅವರಿಗೆ. ಇವಾಗ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇಬ್ರು ಪ್ರೊಫೆಷನಲ್ ಸಿಂಗರ್ಸ್ ಆಗಿರೋದ್ರಿಂದ ಅವರಿಗೆ ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಹೌದು, ಏನು ಮಾಡಬಹುದು, ಏನು ಮಾಡಬೇಕು, ಏನು ಮಾಡಿದ್ರೆ ಚೆನ್ನಾಗಿ ಕೇಳುತ್ತೆ, ಇದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ಈ ಸಹಕಾರಕ್ಕೆ ಧನ್ಯವಾದಗಳು ರಾಜಲಕ್ಷ್ಮಿ ಹಾಗೂ ಕುಮುದ ಅವರು. SPBಗೆ ಅವರ ಮಾತೃಭಾಷೆ ನಿಮಗೆಲ್ಲ ಗೊತ್ತೇ ಇದೆ, ತೆಲುಗು. ಅವರಿಗೆ ಕನ್ನಡ ಚಿತ್ರರಂಗಕ್ಕೆ ಬಂದಾಗ ಕನ್ನಡ ಏನೇನೂ ಬರ್ತಿರ್ಲಿಲ್ಲ. ನನಗೆ ತೆಲುಗು ಬಂದಷ್ಟೇ, ನನಗೆ ತಮಿಳು ಬಂದಷ್ಟೇ, ಅವ್ರಿಗೆ ಕನ್ನಡ ಬರ್ತಾ ಇದ್ದಿದ್ದು. ಅವರ ಸಾಯೋ ತನಕ ಕೂಡ ಅವ್ರಿಗೇನು ತುಂಬ ಒಳ್ಳೆ ಕನ್ನಡ ಬರ್ತಾ ಇರಲಿಲ್ಲ. ನೀವು ಮಾಡಬೇಡ ಅನ್ನೋರವರು ಒಂದು ಏಕವಚನ ಬಹುವಚನ ಅಷ್ಟು ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ಆದರೆ ಗಮನಿಸಬೇಕಾಗಿರೋ ಅಂಶ ಏನು ಅಂತಂದರೆ, ಅವರು ಪ್ರಾರಂಭದ ಎಷ್ಟೊಂದು ಗೀತೆಗಳನ್ನ, ಎಷ್ಟು ಕನ್ನಡ ಸಾಹಿತ್ಯದ ವಿಷಯ ತಗೊಂಡ್ರೆ ಸಾಹಿತ್ಯಿಕವಾಗಿ ಕಷ್ಟ ಇರುವಂತಹ ಪದಗಳನ್ನ ಅವರು ಎಷ್ಟು ಸ್ಫುಟವಾಗಿ, ಸುಲಲಿತವಾಗಿ, ಸುಲಭವಾಗಿ ಹಾಡ್ತಾ ಇದ್ರು. ಕನ್ನಡದವರಲ್ಲ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಪ್ರಾರಂಭದ ಕೆಲವು ಗೀತೆಗಳೆಲ್ಲ ಕೇಳಿ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ಕೂಡ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆ ಚಕ್ರವ್ಯೂಹ, ಇದು ಚಕ್ರವ್ಯೂಹ, ಈ ಹಾಡಲ್ಲಿ ನನಗೆ ತಕ್ಷಣ ನೆನಪಾಗೋದು ಈ ಹಾಡಿನೇ. ಅದರಲ್ಲಿ ಒಂದು ದೊಡ್ಡ ದೊಡ್ಡ ಸಾಲುಗಳು, ಶಿವದೇಶಂಕರ್ ಅಂತೂ ಏನೇನೋ ಪದಗಳೆಲ್ಲ ಹಾಕಿ ಒಂದು ದೊಡ್ಡ ಸಾಲೊಂದು ಬರೆದಿದ್ದಾರೆ. SP ಬಾಲಸುಬ್ರಹ್ಮಣ್ಯಮಿಗೆ ಆಗಿನೂ ಅದು 84ರಲ್ಲೋ ಏನೋ ಬಂದಿದ್ದು ಚಕ್ರವ್ಯೂಹ. ಅವರು ಕನ್ನಡ ಅಷ್ಟೊಂದು ಚೆನ್ನಾಗಿ ಬರ್ತಾನೆ ಇರಲಿಲ್ಲ ಆಗ. ಆದರೆ ಅದನ್ನು ಎಷ್ಟು ಸೊಕ್ಕಿದ ಆನೆಗಳೆದುರಲ್ಲಿ ಓರ್ವನೆ ನುಗ್ಗುತ್ತ ಸಾಯುವೆಯೋ, ಈ ಪದಗಳನ್ನೆಲ್ಲನೂ ತಾಳಕ್ಕೆ ಸರಿಗೆ ಮೊದಲನೇದಾಗಿ ಹಾಡಬೇಕು. ಯಾವುದನ್ನೋ ಎಳೆದು ಬಿಡೋದು, ಯಾವುದನ್ನೋ ಚಿಕ್ಕದು ಮಾಡಿಬಿಡೋದು, ಆ ರೀತಿ ಮಾಡೋಕ್ಕಾಗಲ್ಲ. ಎಲ್ಲನೂ ತಾಳಕ್ಕೆ ಸರಿಗೆ ಹಾಡಬೇಕು. ಎರಡನೇದಾಗಿ ಶ್ರುತಿ ಸ್ವರಬದ್ಧವಾಗಿ ಹಾಡಬೇಕು. ಮೂರನೇದಾಗಿ ಭಾವಪೂರ್ಣವಾಗಿ ಹಾಡಬೇಕು. ಅದೊಂದು ಜೋಶ್ನಲ್ಲಿ ಹಾಡುವಂಥ ಹಾಡು. ಅದನ್ನು ಮೆತ್ತಗೆ ಹಾಡ್ಬಿಟ್ರೆ ಅದು ಭಾವ ಬರೋದಿಲ್ಲ. ಮಾತೃಭಾಷೆಯಲ್ಲಿ ಆ ತರದ ಹಾಡನ್ನು ಹಾಡೋದು ದೊಡ್ಡ ಮಾತೇನಲ್ಲ. ಹೌದು. ಈಗ ನಮ್ಮ ಮಾತೃಭಾಷೆ ಹಿಂದಿ ಅಲ್ಲ, ಆದ್ರೆ ಅದೇ ಹಿಂದಿಯಲ್ಲಿ ಆ ಪದಗಳು, ತುಂಬಾ ಪದಗಳು ಬಂದು ಅದನ್ನ ಜೋಡಿಸ್ಕೊಂಡು ನಾವು ಹೇಳ್ಬೇಕಂತ ಹೇಳಿದ್ರೆ ಕಣ್ಣು ಹಿಂಗೆ ಹೋಗ್ಬಿಡುತ್ತೆ. ಹೌದು. ಅಟ್ಲೀಸ್ಟ್ ಹಿಂದಿ ಅಂದ್ರೆ ನನಗೆ, ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ, ಹಿಂದಿ ನನಗೆ ಅರ್ಥ ಆಗುತ್ತೆ. ಅಷ್ಟೊಂದು ಸ್ಫುಟವಾಗಿ ಮಾತಾಡಕ್ಕೆ ಬರದೇ ಇದ್ರೂ ಅರ್ಥ ಆಗುತ್ತೆ. ಆದರೆ ತಮಿಳು, ತೆಲುಗು ನನಗೆ ಅರ್ಥ ಕೂಡ ಆಗೋಲ್ಲ, ಮಾತಾಡೋದಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರ SPB ಕನ್ನಡ ಹಾಡುಗಳನ್ನ ಅಷ್ಟು ಚೆನ್ನಾಗಿ ಹಾಡಿದ್ದು ನನಗೆ ತುಂಬ ವಿಶೇಷವಾಗಿ ಯಾಕೆ ಕಾಣುತ್ತೆ ಅಂತಂದರೆ, ನನಗೆ ತೆಲುಗು ಬರೋದಿಲ್ಲ. ನಾನೇನಾದರೂ ತೆಲುಗು ಸಾಹಿತ್ಯವನ್ನು ಹಾಡಬೇಕು ಅಂತಂದಾಗ ನಾನು ಎಷ್ಟು ಕಷ್ಟಪಡ್ತೀನಿ, ಆ ಕಷ್ಟನ ಅವರು ಪಟ್ಟು ಅದನ್ನು ಎಷ್ಟು ಯಶಸ್ವಿ ಆದ್ರಲ್ಲ. ಕನ್ನಡ ಚಿತ್ರರಂಗನ ಆಕ್ರಮಿಸ್ಕೊಂಡ್ಬಿಟ್ರಲ್ಲ, ಕನ್ನಡ ಚಿತ್ರಗೀತೆಗಳನ್ನ. ಒಂದು ಭಾಷೆ ಬರದೇ ಇದ್ರೂ ಆ ಭಾಷೆಯವರೇ ಆಗ್ಬಿಟ್ರಲ್ಲ, ಅದು ಅವರ ಗ್ರೇಟ್ನೆಸ್. ನನಗೆ SP ಬಾಲಸುಬ್ರಹ್ಮಣ್ಯಂ ಬಗ್ಗೆ ಬಹಳ ಇಷ್ಟವಾಗೋದು ಅದು. ಮತ್ತು ಇದು ಬರೀ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ತಮಿಳು ಕೂಡ ಅವ್ರಿಗೇನು ಬರ್ತಿರ್ಲಿಲ್ಲ. ಪ್ರಾರಂಭದಲ್ಲಿ ತಮಿಳು ಕೂಡ ಕಲಿತು ತಮಿಳ್ನಾಡವರೇ ಆಗೋದ್ರು, ಕನ್ನಡ ಕೂಡ ಕಲ್ತರು, ಹಿಂದಿ ಕೂಡ ಎಷ್ಟು ಚೆನ್ನಾಗಿ ಹಾಡ್ತಾರೆ. ಅವ್ರ ಕಡೆ ತನಕ ಹಿಂದಿ ಬರ್ತಾ ಇರಲಿಲ್ಲ. ಹಿಂದಿ ಒಂದು ಪೂರ್ಣವಾಗಿ ಒಂದು ವಾಕ್ಯ ಕೂಡ ವ್ಯಾಕರಣಬದ್ಧವಾಗಿ ಮಾತಾಡೋಕ್ಕೆ SP ಬಾಲಸುಬ್ರಹ್ಮಣ್ಯಂಗೆ ಬರ್ತಾ ಇರಲಿಲ್ಲ. ಆದರೆ ಅವರು ಹಿಂದಿ ಹಾಡುಗಳನ್ನ ಕೇಳಿದ್ರೆ ಖಂಡಿತ ಅವ್ರಿಗೆ ಹಿಂದಿ ಬರ್ತಾ ಇರಲಿಲ್ಲ ಅಂತ ಅನ್ಸೋದಿಲ್ಲ. ನಮ್ಮ ಜೊತೆ ಉಮಾಶಂಕರ್ ಜಿಂದೆ ಅವರಿದ್ದಾರೆ, ಸವಿತಾ ಪುರೋಹಿತ್ ಅವರು, ಆಮೇಲೆ ಬಾಲಾಜಿ ಅವರಿದ್ದಾರೆ, ಸುಧಾಶ್ರೀ ರಘುನಾಥ್. ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನೀವು ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋದೇ ನಮಗೆ ಸ್ಫೂರ್ತಿ. ಧನ್ಯವಾದಗಳು. ಮುಂದಿನ ಗೀತೆಗೆ ಹೋಗೋಣಂತೆ.
ಮತ್ತೊಂದು ಹಳೆಯ ಯುಗಳ ಗೀತೆ, ಮತ್ತೊಮ್ಮೆ ಯಂಗ್ ಎಸ್ ಪಿ ಬಿ. ಮತ್ತೊಮ್ಮೆ ಯಂಗ್ SPB ಮತ್ತು ಈ ಸಲ SPB ಜೊತೆಗೆ ಪಿ ಸುಶೀಲಮ್ಮ. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮೊಗವೀರ, ಬೀಸಿದ ಬಲೆ ಅಂತ ಚಿತ್ರದ ಹೆಸರು. ನನಗಂತೂ ಯಾರೂ ಪರಿಚಯ ಇಲ್ಲ, ಈ ಚಿತ್ರದಲ್ಲಿ ಯಾರೂ ಗೊತ್ತಿಲ್ಲ, ಯಾರು ಆ್ಯಕ್ಟ್ರು ಏನು ಗೊತ್ತಿಲ್ಲ. ಅನಂತರ ಮಚ್ಚೇರಿ ಅಂತ ಒಬ್ಬರು ಸಹ ನಟರೊಬ್ಬರಿದ್ದರು, ಪೋಷಕ ನಟರು, ಅವರು ಈ ಚಿತ್ರದಲ್ಲಿ ಮಾಡಿದ್ದಾರೆ ಅಂತ ಗೊತ್ತು. 1973ರಲ್ಲಿ ಈ ಚಿತ್ರ ತೆರೆಗಂಟು, ಬೀಸಿದ ಬಲೆ ಅಂತ. ಅರಸು ಕುಮಾರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, SPB ಹಾಗೂ ಪಿ ಸುಶೀಲಮ್ಮ ಗೀತನ ಹಾಡಿದ್ರು. ಆ ಗೀತನ ಈಗ ನಾವು ಹಾಡ್ತಾ ಇದ್ದೇವೆ, ದಯವಿಟ್ಟು ಕೇಳಿ. ಬಾಲಾಜಿ ಅವ್ರು ಕೇಳ್ತಾ ಇದ್ದಾರೆ, ಈ ಸಾರಿ ಹುಟ್ಟುಹಬ್ಬಗಳ ಬಗ್ಗೆ ಮಾಹಿತಿ ಇಲ್ವಾ ಅಂತ. ಈ ಸಲ ಒಬ್ಬರದೇ ನಾವು ಮಾಡ್ತಾ ಇರೋದು, SP ಅವರದ್ದೇ ಮಾಡ್ತಾ ಇರೋದು. ಹುಟ್ಟಿದ ದೊಡ್ಡ ಹಬ್ಬ. SPB ಹುಟ್ಟಿದ್ದು ಗಾಯಕರಿಗೆ, ಇಡೀ ಚಿತ್ರ ರಸಿಕರಿಗೆ ದೊಡ್ಡ ಹಬ್ಬ. ಛಾಯಾ ದೀಕ್ಷಿತ್ ಅವರು ಹೇಳ್ತಾ ಇದ್ದಾರೆ, ನನ್ನ ಕಾಮೆಂಟ್ ಓದ್ತಾ ಇಲ್ಲ ಪ್ರಸಾದ್ ಅವರು ಬಾನನ್ ಯಾಕೆ ನೋಡಿಲ್ಲ, ಬಾನೆತ್ತ ಬಾಗುತ್ತಿದೆ ಅಂತ ಕೇಳುವಾಗ ನೀವು ಫಸ್ಟ್ ಒಂದ್ಸಲ ಬಾನತ್ತ ನೋಡಿದ್ರಂತೆ, ಆಮೇಲೆ ಯಾಕೆ ನೋಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸಾಹಿತ್ಯ ತಪ್ಪ, ಈಗಾಗಲೇ ಒಂದು ಸಾಹಿತ್ಯ ತಪ್ಪಿ ಅವಘಡ ಮಾಡ್ಕೊಂಡಿದ್ದೀನಿ. ಸರಿ, ಮುಂದಿನ ಹಾಡಿಗೆ ಹೋಗೋಣ. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ, ಹತ್ತೂರ ಹುಡುಕುತ್ತ ಕಂಡೆ ಮುತ್ತಿನ ಮೈಯವಳೆ, ಏಕಿನ್ನು ಚೆಲುವೆ ನಾಚುವೆ, ಕುಲುಕುವ ಬಳುಕುವ ನನ್ನೆದೆ ಹೂವೆ. ಕಸ್ತೂರಿ ಕನ್ನಡ ಕಡಲ ಕಟ್ಟಾಳು ಮಗವೀರ, ನನ್ನೂರ ಜಾಣರ ಜಾಣ ಸಿಂಗಾರ ಸರದಾರ, ಏನೇನೋ ಮಾಡಿದೆ ತುಣುಕುತ್ತ ಕಣ್ಣಲ್ಲಿ ಬಲೆಯನ್ನು ಎಸೆದೆ. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ. ರಂಗದಿ ಏನೋ ಆಸೆ ಮತ್ತೆ ಮತ್ತೆ ಮೂಡಿತು, ಸಂಗಾತಿ ಚಂದುಟಿಯ ಸವಿಜನ ಬಯಸಿತು, ಸಂಗಾತಿ ಚಂದುಟಿಯ ಸವಿಜನ ಬಯಸಿತು. ಕಸ್ತೂರಿ ಕನ್ನಡ ಕಡಲ ಕಟ್ಟಾಳು ಮಗವೀರ, ಬಾಳೊಂದು ತೇಲಿ ತೇಲಿ ಸಾಗೋ ದೋಣಿ ಅಲ್ಲವೇ, ಅದರಲ್ಲಿ ಏರುಪೇರು ನೋಡಿ ತೀರ ಸೇರುವೆ, ನಿನ್ನೊಂದು ನಗೆಯಲ್ಲೇ ಜಗವೆಲ್ಲ ಮರೆಯುವೆ. ನೀನಿಂತ ಪ್ರೀತಿ ಮಾತು ಎಲ್ಲ ಭಾಗ್ಯ ತಂದಿದೆ, ಈ ಬಂಧ ಬೇಡಿ ತಂದ ನನ್ನ ಪುಣ್ಯವಾಗಿದೆ, ನನ್ನಿದೆಯ ಬಾನಾಡಿ ಹಾರಾಡಿ ನಲಿದಿದೆ, ನನ್ನಿದೆಯ ಬಾನಾಡಿ ಹಾರಾಡಿ ನಲಿದಿದೆ. ಕಸ್ತೂರಿ ಕನ್ನಡ ಕುಲದ ಮುದ್ದಾದ ಮದುಮಗಳೇ, ಕಸ್ತೂರಿ ಕನ್ನಡ ಕಡಲ ಕಟ್ಟಾಳು ಮಗವೀರ. ಧನ್ಯವಾದಗಳು ಕೇಳಿದ್ದಕ್ಕೆ. ಮೀರಾ, ರಾಜಲಕ್ಷ್ಮಿ
ಬಾಲಾಜಿ ಇವರೆಲ್ಲ ಹೇಳ್ತಾ ಇದ್ದಾರೆ ಈ ಹಾಡು ನಾನು ಕೇಳೇ ಇರಲಿಲ್ಲ ಅಂತ. ಸೊ ಇವಾಗ ಹೊಸದೊಂದು ಹಾಡು ನಿಮಗೆ ನಾವು ಪರಿಚಯಿಸಿದಾಗೆ ಹಾಗೆ ಆಯಿತು. ಇದು 70ರ ದಶಕದಲ್ಲಿ 72, 73ರಲ್ಲಿ ಇದು ರಿಲೀಸ್ ಆಗಿದ್ದು. ಆಗಿನ ಕಾಲದಲ್ಲಿ ರೇಡಿಯೋದಲ್ಲೆಲ್ಲ ತುಂಬ ಬರ್ತಾ ಇತ್ತು, ನಾನು ತುಂಬ ಕೇಳ್ತಾ ಇದ್ದೆ. SPB ಅವ್ರಿಗೆ ಆವಾಗಲೇ ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ದೆ. ಅವ್ರನ್ನ ನಾನು ತುಂಬ ಸತಿ ಭೇಟಿ ಮಾಡಿದ್ದೀನಿ. ಅವರು 2019ನೇ ಇಸ್ವಿ ಏಪ್ರಿಲ್ನಲ್ಲಿ ಇಲ್ಲಿ ಫೋರ್ಟ್ ಹೈಸ್ಕೂಲ್ ರಾಮ ಮಂದಿರದಲ್ಲಿ ಅವ್ರದ್ದೊಂದು ಪ್ರೋಗ್ರಾಮ್ ಇದ್ದಾಗ ನಾನು ಅವ್ರಿಗೆ ಸಹಗಾಯನ ನೀಡೋದಕ್ಕೋಸ್ಕರ ಹೋಗಿದ್ದೆ. ಅದಕ್ಕೊಂದು ರಿಹರ್ಸಲ್ ಅಂತ ಮಾಡಿದ್ವಿ. ಆ ರಿಹರ್ಸಲ್ಗೆ ಅವ್ರು ಬಂದಿದ್ದಾಗ ಎಷ್ಟೊಂದು ವಿಷಯಗಳನ್ನ ಅವರು ನಮಗೆ ಹೇಳ್ತಾ ಇದ್ರು ಅಂತಂದರೆ, ಅದರಲ್ಲಿ ಒಂದು ವಿಷಯ ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ. ಅವ್ರಿಗೆ ಅವ್ರ ತಂದೆ ನಿಮಗೆಲ್ಲ ಗೊತ್ತೇ ಇದೆ, ಹರಿಕಥಾ ವಿದ್ವಾಂಸರವರು. ಆದ್ದರಿಂದ ಹರಿಕಥೆಯಲ್ಲಿ ಸಂಸ್ಕೃತ ತುಂಬಾ ಜಾಸ್ತಿ ಇರ್ತಾ ಇತ್ತು. ಸಂಸ್ಕೃತ ಹಾಗೆಯೇ SPB ಅವರು ಕೂಡ ತುಂಬ ಜ್ಞಾನ ಇತ್ತು. ಒಂದೊಂದು ಕ್ಲಿಷ್ಟವಾದ ಪದಗಳನ್ನ ಕೂಡ ಹೇಗೆ ಉಚ್ಚರಿಸಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನು ನಮಗೆ ಹೇಳ್ಕೊಡ್ತಾ ಇದ್ರು. ಅದು ಯಾವುದೋ ಒಂದು ತೆಲುಗು ಗೀತೆ, ನನಗೆ ಮರ್ತು ಹೋಗಿದೆ, ಅದಕ್ಕೆ ನಾವೆಲ್ಲ ಕೋರಸ್ ಹಾಡಬೇಕಿತ್ತು. ಆವಾಗ ಅದನ್ನು ಹೇಳ್ತಾ ಇದ್ರು. ಈ ಶಕಾರಗಳು ಎರಡಿದೆಯಲ್ಲ, ವಿಷಯ ಮತ್ತು ಇನ್ನೊಂದು ದೊಡ್ಡ ಶಾ ಚಿಕ್ಕ ಶಾ ಅಂತೀವಲ್ಲ, ಅದರ ಡಿಫ್ರೆನ್ಸ್ ಏನು ಅಂತಂದ್ಬಿಟ್ಟು ನನಗೆ ಅಲ್ಲಿ ತನಕ ಗೊತ್ತಾ ಇರಲಿಲ್ಲ. ನನ್ನ ಚಿಕ್ಕ ವಯಸ್ಸಿನಿಂದ ಆ ಪದಗಳನ್ನೆಲ್ಲ ಅಕ್ಷರಗಳನ್ನೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಶಿಲೆ ಅನ್ನೋದಕ್ಕೂ ಆ ಶಾಗುನು ಮತ್ತು ವಿಷಯ ಅನ್ನೋದಕ್ಕೂ ಆ ಶಾಗುನು ಏನು ಡಿಫ್ರೆನ್ಸು, ಅದನ್ನು ಹೇಗೆ ಉಚ್ಚರಿಸಬೇಕು, ಇದನ್ನೆಲ್ಲನೂ SPB ಅವತ್ತಿನ ದಿನ ನಮಗೆ ಬಹಳ ಹೇಳಿಕೊಟ್ರು. ಅವರಿಗೆ ಸಾಹಿತ್ಯದ ಬಗ್ಗೆ ಎಷ್ಟು ಆಸಕ್ತಿ, ಗೌರವ, ಭಕ್ತಿ ಮತ್ತು ಬದ್ಧತೆ ಇತ್ತು ಅಂತ ನನಗೆ ಆವಾಗ ಅರ್ಥ ಆಯಿತು. ಸುಮ್ಮನೆ ಹಾಡ್ಬಿಡೋದಲ್ಲ, ಅವರು ಯಾವುದೇ ಭಾಷೆಯ ಗೀತೆನ ಹಾಡಿದ್ರೂ ಅವರು ಅದರ ಸಾಹಿತ್ಯನ ಅರ್ಥ ಮಾಡ್ಕೊಂಡು ಹಾಡ್ತಾ ಇದ್ರು. ಈಗಿನ ಕಾಲದ ಗಾಯಕರಿಗೂ SPBಗೂ ಅದೇ ಮೂಲ ವ್ಯತ್ಯಾಸ. ಸಾಹಿತ್ಯನ ಅರ್ಥ ಮಾಡ್ಕೊಂಡು ಹಾಡಿದ್ರೆ ನಾವು ಭಾವ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಕವಿ ಯಾವ ಅರ್ಥದಲ್ಲಿ ಈ ಪದನ ಉಪಯೋಗಿಸಿದಾನೆ, ಈ ಸಾಲನ್ನು ಉಪಯೋಗಿಸಿದಾನೆ ಅಂತ ಗಾಯಕ ತಿಳ್ಕೊಂಡ್ರೆ ಆಗ ಇನ್ನೂ ಎಕ್ಸ್ಟ್ರಾ ಫೀಲ್ ಕೊಡಬಹುದು ಅಂತ SPBಯಿಂದ ನಾನಂತೂ ಕಲ್ತಿದ್ದೀನಪ್ಪ. ಮುಂದಿನ ಗೀತೆ ಒಂದು ಶೋಕಗೀತೆ, ವಿರಹ ಗೀತೆ. SPB ಎಲ್ಲ ಭಾವದ ಗೀತೆಗಳಿಗೂ 100% ಭಾವ ತುಂಬ್ತಾ ಇದ್ರು ಅಂತ ನಿಮ್ಗೆ ಗೊತ್ತೇ ಇದೆ. ಈ ಗೀತೆ ಕೂಡ ಅಂಥದ್ದೇ. 1980ರಲ್ಲಿ ತೆರೆ ಕಂಡಂತಹ ಆಟೋ ರಾಜ ಚಿತ್ರದ ಗೀತೆ. ಶಂಕರ್ ನಾಗ್ ಹಾಗೂ ಗಾಯತ್ರಿ ಈ ಚಿತ್ರದಲ್ಲಿ ನಟಿಸಿದ್ರು. ಜಿ ಉದಯಶಂಕರ್ ಅವರ ರಚನೆ, ರಾಜ ನಾಗೇಂದ್ರ ಅವರ ಸಂಗೀತ, SPB ಅವರ ಸೋಲೋ ಗಾಯನ ಈ ಗೀತೆ. ನಲಿವಾ ಗುಲಾಬಿ ಹೂವೆ. ರಾಜ ನಾಗೇಂದ್ರ ಅವರು ಈ ಗೀತೆಗೆ ಮುಖ್ಯವಾಗಿ ಶಿವರಂಜನಿ ರಾಗನ ಅಳವಡಿಸಿದ್ದಾರೆ, ಆದರೆ ಬೇರೆ ಸ್ವರಗಳನ್ನ ಕೂಡ ತುಂಬ ಹಾಕ್ಕೊಂಡಿದ್ದಾರೆ. ಈ ಮಧುರವಾದ ಗೀತೆನ ಈಗ ಹಾಡುವಂಥ ಪ್ರಯತ್ನ ಮಾಡ್ತೀನಿ, ದಯವಿಟ್ಟು ಕೇಳಿ. ನಲಿವಾ ಗುಲಾಬಿ ಹೂವೆ, ಮುಗಿಲ ಮೇಲೆ ನಿನಗುವೆ. ನಲಿವಾ ಗುಲಾಬಿ ಹೂವೆ, ಮುಗಿಲ ಮೇಲೆ ನಿನಗುವೆ. ನಿನಗೆ ನನ್ನಲ್ಲಿ ಒಲವು, ಅರಿಯೇ ನನ್ನಲ್ಲಿ ಛಲವು. ನಲಿವಾ ಗುಲಾಬಿ ಹೂವೆ, ಒಲವು ಛಲವು, ಒಲವು ಛಲವು. ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ. ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ. ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ಸೊಗಸಾಗಿ ಹಿತವಾಗಿ. ಮನವಾನಿ ಸೇರಲೆಂದೆ
ಬಯಕೆ ನೂರಾರು ತಂದೆ ಬಯಸದ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಹಿಂದೆ ದೂರಾದೆ ಬಯಸದ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಹಿಂದೆಗೆ ದೂರಾದೆ ಹೀಗೇಕೆ ಮರೆಯಾದೆ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವು ನಲಿವ ಗುಲಾಬಿ ಹೂವೆ ಒಲವು ಛಲವು ಒಲವು ಛಲವು ಸುಮವೇ ನೀ ಬಾಳದಂತೆ ಬಿಸಿಲಾನಿ ನೋಡದಂತೆ ಸುಮವೇ ನೀ ಬಾಳದಂತೆ ಬಿಸಿಲಾನಿ ನೋಡದಂತೆ ನೆರಳಲ್ಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಎಂದೆಂದೂ ಎಂದೆಂದೂ ಇರಲಿ ಹಾಯಾಗಿ ಹೀಗೆ ಇರಲಿ ನನಗೆಲ್ಲ ಬೇಗೆ ಕನಸಲ್ಲಿ ನೋಡಿದ ಸಿರಿಯದು ಮನದೆ ನಿನಗಾಗಿ ನನಗಾಗಿ ಕನಸಲ್ಲಿ ನೋಡಿದ ಸಿರಿಯನ್ನು ಮರೆದೆ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವು ನಲಿವ ಗುಲಾಬಿ ಹೂವೆ. ಧನ್ಯವಾದಗಳು. ಬಹಳ ಅದ್ಭುತವಾದ ಗಾಯನ. ನೀವು ಹಾಡ್ತಿರೋವಾಗ ಕಾಮೆಂಟ್ಸ್ ನೋಡ್ಕೊಂಡು ಬರ್ತಾ ಇತ್ತು. ಎಲ್ಲರೂ ಬಹಳ ಚೆನ್ನಾಗಿದೆ, ನಿಮ್ಮ ಒಂದೊಂದು ಎಕ್ಸ್ಪ್ರೆಷನ್ಗೂ ಅವರು ಇಷ್ಟಪಡ್ತಾ ಇದ್ರು. ಹಾಗೆ ಎಲ್ಲರಿಗ ಕಾಮೆಂಟ್ಸ್ಗೂ ಇಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಮುಂದೆ ಹೋಗ್ತಾ ಇತ್ತು. ತುಂಬಾ ಕಾಮೆಂಟ್ಸ್ಗಳು ಬರ್ತಾ ಇರುತ್ತೆ, ಒಬ್ಬೊಬ್ಬರಿಗೆ ಉತ್ತರ ಕೊಡ್ತಾ ಹೋದ್ರೆ ಬರೀ ಮರ್ತು ಹೋಗುತ್ತೆ. ಹಾಡನ್ ಬಿಟ್ಟು ಕೊನೆಗೆ ಸಂವಾದ ಆಗ್ಬಿಡುತ್ತೆ. ನಾನಾಗಲೇ ಹೇಳ್ತಾ ಇದ್ದೆ, SPBಗೆ ಸಾಹಿತ್ಯದಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂತ ಅನ್ನೋದಕ್ಕೆ. ಅವರು ನನಗನ್ಸುತ್ತೆ ಕನ್ನಡದ ಮೊದಲನೇ ಪದ ಕಲ್ತಿದ್ದೇ ನಗು ಅಂತ ಅನ್ಸುತ್ತೆ. ಅವ್ರು ಯಾವುದೇ ಹಾಡಲ್ಲಿ ನಗು ಅಂತ ಬರಲಿ, ಆ ನಗು ಅನ್ನೋದನ್ನು ಯಾವುದೇ ಅರ್ಥದಲ್ಲಿ ಬಳಸಿರ್ಲಿ ಕವಿ, ಅದಕ್ಕೆ ಸರಿಯಾದ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಯೂಶಲ್ ಆಗಿ ನಗು ಅಂತಂದ್ರೆ ಸಂತೋಷದಿಂದ ನಗೋದು ಅಂತಾನೆ ಆಗುತ್ತೆ, ಆದರೆ ಕೆಲವು ಕಡೆ ವಿಷಾದದಿಂದನೂ ಕೂಡ ನಗುವಂಥದ್ದು ಕೆಲವೆಲ್ಲ ಇರುತ್ತೆ. ನೀನು ನಗ್ತಾ ಇದೆಯಾ, ನಾನು ಅಳ್ತಾ ಇದ್ದೀನಿ ಅನ್ನುವಂಥ ಒಂದು ಭಾವ ಏನಾದರೂ ಆ ಗೀತೆನಲ್ಲಿ ಇತ್ತು ಅಂತಂದ್ರೆ ಅದಕ್ಕೆ ಸರಿಯಾಗಿರೋ, ಅಲ್ಲಿ ನಗು ಅಂತ ಬಂದರೂ ಕೂಡ ಅದಕ್ಕೆ ಸರಿಯಾಗಿರುವಂತಹ ಭಾವ SPB ಕೊಡ್ತಾ ಇದ್ರು. ಅದೇ ನಗುನಲ್ಲಿ ತರಾವರಿ ಇದೆಯಲ್ಲ, ಸಂತೋಷದ ನಗು, ವಿಷಾದದ ನಗು, ಶೋಕದ ನಗು. ಹೌದು ಹೌದು. ಅದನ್ನ ಅಂದ್ರೆ ಸಾಹಿತ್ಯಕ್ಕೆ ಅವ್ರು ಎಷ್ಟು ಬೆಲೆ ಕೊಡ್ತಾ ಇದ್ರು ಅಂತ ಇದರಲ್ಲಿ ಗೊತ್ತಾಯ್ತು. ಇದ್ರಲ್ಲಿ ಕೂಡ ಅಷ್ಟೇ ಒಲವು ಛಲವು ಅನ್ಬೇಕಾದ್ರೆ ಒಂಥರ ಅವ್ರು ನಗ್ತಾರೆ, ವಿಷಾದಿಂದ ಒಂಥರ ನಗ್ತಾರೆ. ಇದೆಲ್ಲ ಹೊಸತನಗಳು. ಅಲ್ಲಿ ತನಕ ಅವರು ಬರೋ ತನಕ, SPB ಚಿತ್ರರಂಗಕ್ಕೆ ಬರೋ ತನಕನೂ ಈ ಥರದ ಎಕ್ಸ್ಪ್ರೆಷನ್ಸ್ ಯಾವ ಗಾಯಕನೂ ಕೊಡ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಈ ಹೊಸತನಗಳು ಮ್ಯೂಸಿಕ್ ಡೈರೆಕ್ಟರ್ಗಾಗಲಿ ಆಕ್ಟರ್ಗಳಿಗಾಗಲಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೋತೃಗಳಿಗೆ ಬಹಳ ಇಷ್ಟ ಆಯಿತು. ಅದರಿಂದ ಅವರ ಮಾರ್ಕೆಟ್ ಜಾಸ್ತಿ ಆಯಿತು. ಮತ್ತೆ ಅದನ್ನ ಸಂಗೀತದ ತಾಳದ ಚೌಕಟ್ಟಿನಲ್ಲಿ ಆ ಭಾವನೆಯನ್ನು ಕೊಡೋದಿದೆಯಲ್ಲ, ನಗು ಆಗ್ಲಿ ಅಳುವಾಗ್ಲಿ ಯಾವುದೇ ಆಗ್ಲಿ ತುಂಬಾ ಕಷ್ಟ. ಅದೊಂದು ದೊಡ್ಡ ಸವಾಲೇ ಸರಿ. ಖಂಡಿತ ದೊಡ್ಡ. ಇವತ್ತು ನೀವು ಅದನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದೀರಿ ನೀವು. ಧನ್ಯವಾದಗಳು. SPBನೇ ಒಂದು ದೊಡ್ಡ ಯೂನಿವರ್ಸಿಟಿ. ಒಂದೊಂದು ಹಾಡಲ್ಲಿ ಬಹಳಷ್ಟು ವಿಷಯಗಳನ್ನ ಕಲಿಯುವಂಥದ್ದಿರುತ್ತೆ. ಗಾಯಕರಾದವರು SPB ಹಾಡನ್ನ, ಜಾನಕಮ್ಮನ ಹಾಡನ್ನ, ಗಾಯಕಿಯರೆಲ್ಲರನ್ನು ಜಾನಕಮ್ಮನ ಹಾಡನ್ನ, ಗಾಯಕರೆಲ್ಲನೂ SPB ಹಾಡುಗಳನ್ನ ಕೇಳ್ತಾ ಇತ್ತು ಅಂತಂದ್ರೆ ಒಂದೊಂದು ಹಾಡಿಂದನೂ 10 ವಿಷಯಗಳನ್ನ ತಿಳ್ಕೋಬಹುದು. ಮುಂದೆ ಮತ್ತೆ ಇನ್ನೊಂದು
ಹಿಂದಿ ಚಿತ್ರಗೀತೆ. ಈ ಕಾರ್ಯಕ್ರಮದ ಬಹುಶಃ ಹೊಸ ಗೀತೆ, ಅತ್ಯಂತ ಹೊಸ ಗೀತೆ ಅಂತ ಅನ್ಸುತ್ತೆ ಇದು. ಹಿಂದಿನಲ್ಲಿ SPB ಹಾಡಿದ್ದು ಬರೀ ಸಲ್ಮಾನ್ ಖಾನ್ ಒಬ್ಬರಿಗೇನೆ ಅಲ್ಲ, ಈ ಗೀತೆನ ಅವರು ಹಾಡಿದ್ದು ಜಾಕಿ ಶ್ರಾಫ್ ಅವರಿಗೆ. ಬಹಳ ಒಳ್ಳೆಯ ಗೀತೆ. ಅಷ್ಟು ಫೇಮಸ್ ಆಯ್ತೋ ಇಲ್ಲ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಈ ಹಾಡನ್ನ SPB ಅವರು ಅವರ ಲೈವ್ ಶೋಗಳಲ್ಲಿ ತುಂಬಾ ಸಲ ಹಾಡಿದ್ದು ನಾನು ಕೇಳಿದ್ದೀನಿ ಇದನ್ನ. ಓಹೋ. ಚಿತ್ರದ ಹೆಸರು 100 ಡೇಸ್ ಅಂತ. ರೀಸೆಂಟಾಗಿ ನಾನು ಇದನ್ನು ಯೂಟ್ಯೂಬ್ನಲ್ಲಿ ನೋಡಿದೆ. ಒಂದು ಪತ್ತೇದಾರಿ ಕಥೆ ಇರುವಂಥದ್ದು, ಒಂದು ಕೊಲೆಯ ಸುತ್ತ ತಿರುಗುವಂತಹ ಕಥೆ ಇರುವಂತಹ ಒಂದು ಚಿತ್ರ. ಏನದು 100 ಡೇಸ್ ಅಂತ. ಇದರಲ್ಲೂ ಮಾಧುರಿ ದೀಕ್ಷಿತ್, ಮೀನಾಕ್ಷಿ ಶೇಷಾದ್ರಿ ಅಲ್ಲ, ಮಾಧುರಿ ದೀಕ್ಷಿತ್ ಮತ್ತು ಜಾಕಿ ಶ್ರಾಫ್ ಈ ಗೀತೆಗೆ ನಟಿಸಿದ್ದಾರೆ. ಮತ್ತೊಮ್ಮೆ ರಾಮ್ ಲಕ್ಷ್ಮಣ್ ಅವರ ಸಂಗೀತ, SP ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವಂತಹ ಒಂದು ಯುಗಳ ಗೀತೆ. ಸುನ್ ಬೇಲಿಯಾ ಶುಕ್ರಿಯಾ ಮೆಹರ್ಬಾನಿ. SPB ಹಿಂದಿ ಚಿತ್ರರಂಗದಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸೋದಕ್ಕೆ ಅಳವಡಿಸಿಕೊಂಡಂತಹ ಈ ಗೀತೆ. ಅವರ ಸ್ಟೈಲು, ಅವರ ಶೈಲಿ ಈ ಗೀತೆನಲ್ಲಿ ಗಾಢವಾಗಿ ಢಾಳಾಗಿ ಕಾಣುತ್ತೆ. ಕೇಳಿ. ಸುಧಾ ಗಡಿಯಾರಿ ಇವಾಗ ನಮ್ಮನ್ನು ಜಾಯಿನ್ ಆಗಿದ್ದಾರೆ ಅನ್ಸುತ್ತೆ. ಸ್ವಾಗತ ಮೇಡಮ್. ಸುಂಬೆಲಿಯಾ शुक्रिया मेहरबानी, तू कहे तो नाम तेरे कर दो सारी जवानी. अरे सुन बेलिया शुक्रिया मेहरबानी, तू कहे तो नाम तेरे कर दो सारी जवानी. तू कहे तो नाम तेरे कर दो सारी जवानी. फूलों में फजाओं में हवाओं में रहेगा ये फसाना. तेरी मेरी यारी यारा याद करेगा ये ज़माना. फूलों में फजाओं में हवाओं में रहेगा ये फसाना. तेरी मेरी यारी यारा याद करेगा ये ज़माना. प्यार की संग प्यार की प्यार की वो कहानी हो. प्यार की संग प्यार की वो कहानी. सुन बेलिया सुन बेलिया
सवेरे मेरे होठों पे है तेरा ही तराना। मैं हूँ दीवानी मेरा दिल भी है तेरा ही दीवाना। ओ शाम सवेरे हमें होठों पे है तेरा ही तराना। मैं हूँ दीवानी मेरा दिल भी है तेरा ही दीवाना। जो किसी भी नहीं हो दे मुझे वो निशानी हो। जो किसी भी नहीं हो दे मुझे वो निशानी। सुन बेलिया शुक्रिया मेहरबानी। तू कहे तो नाम तेरे कर दो सारी जवानी। तू कहे तो नाम तेरे कर दो सारी जवानी। सुन माहिया शुक्रिया मेहरबानी। तू कहे तो नाम तेरे कर दो सारी जवानी हो। तू कहे तो नाम तेरे कर दो सारी जवानी। सुन बेलिया सुन माहिया सुंदरिया सुन माहिया सुंदरिया सुंदरिया। सुंदरिया। ಧನ್ಯವಾದಗಳು. ಧನ್ಯವಾದಗಳು. ಇದು SPB ಸರ್ಗೂ ತುಂಬಾ ಇಷ್ಟವಾದ ಹಾಡಾಗಿತ್ತು ಅಂತ ಇಲ್ಲಿ ಒಂದಿಬ್ರು ಕಾಮೆಂಟ್ ಮಾಡಿದ್ದಾರೆ. ನೀವೇ ಹೇಳಿದ್ರಲ್ಲ ಕಾರ್ಯಕ್ರಮಗಳಲ್ಲೆಲ್ಲ ಹಾಡ್ತಿದ್ರು ಅಂತ. ಮೀರಾ ಒಳ್ಳೆ ಕಾಮೆಂಟ್ ಮಾಡಿದ್ದಾರೆ. ಲೈವ್ ಪ್ರೋಗ್ರಾಮಲ್ಲಿ ಕೂಡ ನೀವು ಶ್ರುತಿ ಒಂದು ಸ್ವಲ್ಪ ಕೂಡ ತಪ್ಪಿಸದೆ ಹಾಡ್ತಾ ಇದ್ದೀರಾ ಅಂತ. ಹೌದು, ಆ್ಯಕ್ಚುಲಿ ಲೈವ್ ಪ್ರೋಗ್ರಾಮಲ್ಲಿ ಶ್ರುತಿ ಸೇರಿಸೋದು ಸ್ವಲ್ಪ ಕಷ್ಟವಾದ ಇದೆ. ರೆಕಾರ್ಡಿಂಗಲ್ಲಿ ಬೇಕಾದರೆ ರೀಟೇಕ್ಗಳು ಮಾಡ್ಕೊಂಡ್ಬಿಡ್ಬೋದು. ಒಂದು ಸತಿ ಏನಾದ್ರು ಶ್ರುತಿ ತಪ್ಪಿತು, ತಾಳ ತಪ್ಪಿತು ಏನಾರು ಅಂತಂದರೆ ಬೇಕಾದ್ರೆ ರೀಟೇಕ್ ಮಾಡಬಹುದು. ಆದರೆ ಲೈವಲ್ಲಿ ಅಷ್ಟಾಗಿ ನಾನು ಈ ಹಾಡಲ್ಲಿ ಒಂದು ಕಡೆ ಸ್ವಲ್ಪ ಮುಂಚೆ ತೊಗೊಂಡೆ, ತಪ್ಪುಗಳಾಗುತ್ತೆ. ನೀವು ಸಹಕರಿಸ್ತೀರಾ ಅನ್ನೋ ಒಂದು ಭರವಸೆ ನಮಗೆ. ಮುಂದಿನ ಗೀತೆಗೆ ಹೋಗೋಣಂತೆ. ಮತ್ತೊಂದು ಮಧುರವಾದ ಗೀತೆ, ಮತ್ತೊಮ್ಮೆ ವಿಜಯ ಭಾಸ್ಕರ್, ಪ್ರಣಯ ರಾಜ ಶ್ರೀನಾಥ್ ಅಭಿನಯದ ಒಂದು ಹಳೆಯ ಕನ್ನಡ ಚಿತ್ರದ ಗೀತೆ. ವಸಂತ ಬರೆದನು ಒಲವಿನ ಓಲೆ, ಚಿಗುರಿದ ಎಲೆ ಎಲೆ ಮೇಲೆ. ವಿಜಯ ನರಸಿಂಹ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಶ್ರೀನಾಥ್ ಹಾಗೂ ಮಂಜುಳಾ ನಟಿಸಿದಂತಹ ಗೀತೆ ಇದು. SP ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಈ ಗೀತೆಗೆ ಹಾಡಿದ್ದಾರೆ. ಈ ಗೀತೆನ ಹಾಡಿದ್ದಾರೆ. ಕೇಳಿ ಈ ಮಧುರವಾದ ಗೀತೆ. ವಸಂತ ಬರೆದನು ಒಲವಿನೋಲೆ, ಚಿಗುರಿದ ಎಲೆ ಎಲೆ ಪಂಚಮದಲ್ಲಿ ಹಾಡಿತು ಕೋಗಿಲೆ, ಪ್ರೇಮಿಗೆ ಓರ್ವಳಿನಲ್ಲೇ, ಪ್ರೇಮಿಗೆ ಓರ್ವಳಿನಲ್ಲೇ. ವಸಂತ ಬರೆದನು ಒಲವಿನ ಓಲೆ, ಚಿಗುರಿದ ಎಲೆ ಎಲೆ ಮೇಲೆ. ಪಂಚಮದಲ್ಲಿ ಹಾಡಿತು ಕೋಗಿಲೆ, ಪ್ರೇಮಿಗೆ ಓರ್ವಳೆನಲ್ಲೇ, ಪ್ರೇಮಿಗೆ ಓರ್ವಳೆನಲ್ಲೇ. ತುಂಬಿಯ ಚುಂಬನದಿಂದ ಪುಳಕಿತವಾಗಿ ಹಕಾಯ, ಮಧುಮಯ ಯೌವನ
ಮೈಮನ ತುಂಬಿ ಮೆರೆದಿಹ ವಸಂತ ಕಾಲ. ತೀರದ ಆಸೆಯ ಆರದ ಊರಿಯ ವಿರಹಿಗೆ ತಂದಿಹ ಕಾಲ, ವಿರಹಿಗೆ ತಂದಿಹ ಕಾಲ. ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ. ಬಯಕೆಯು ಅನಂತ ಮುಖದಲ್ಲಿ ಹೊಮ್ಮಿ ಚಿಮ್ಮುವ ಆನಂದ ಕಾಲ. ಬಗೆ ಬಗೆ ಬಣ್ಣದ ಕಾಮನದಿಲ್ಲು ಎಲ್ಲೆಡೆ ಕಾಣುವ ಕಾಲ. ಬಯಕೆಯು ಅನಂತ ಮುಖದಲ್ಲಿ ಹೊಮ್ಮಿ ಚಿಮ್ಮುವ ಆನಂದ ಕಾಲ. ಬಗೆ ಬಗೆ ಬಣ್ಣದ ಕಾಮನ ಬಿಲ್ಲು ಎಲ್ಲೆಡೆ ಕಾಣುವ ಕಾಲ. ಬಳ್ಳಿಯು ಹೆಮ್ಮರ ಅವಸರೆ ಕಾಣಿ ತೋಳನು ಬಳಸುವ ಕಾಲ, ತೋಳನು ಬಳಸುವ ಕಾಲ. ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ. ಯಾವುದು ಮೋಡಿಯ ಮಾದಕ ನಿಶೆಯಲ್ಲಿ ಎಲ್ಲವೂ ಇಂದ್ರಜಾಲ. ಮಾಯೆಯ ಅಪ್ಪುಗೆ ಕೈ ಸೆರೆಯಲ್ಲಿ ಅಳಿಯದ ವಸಂತ ಕಾಲ. ಪ್ರೇಮವ ಪ್ರೀತಿಯು ಪ್ರಣಯವ ಏನು ಲೀಲೆಯ ನಾಡುವ ಕಾಲ, ಲೀಲೆಯ ನಾಡುವ ಕಾಲ. ವಸಂತ ಬರೆದನು ಒಲವಿನ ಓಲೆ ಚಿಗುರಿದ ಎಲೆ ಎಲೆ ಮೇಲೆ. ಪಂಚಮದಲ್ಲಿ ಹಾಡಿತು ಕೋಗಿಲೆ ಪ್ರೇಮಿಗೆ ಮೋಮಲೆನಲ್ಲೇ, ಪ್ರೇಮಿಗೆ ಮೋಮಲೆನಲ್ಲೇ. ಧನ್ಯವಾದಗಳು. ಧನ್ಯವಾದಗಳು. SPB ಅವ್ರ ಬಗ್ಗೆ ಇನ್ನೊಂದು ವಿಷಯನ ಹೇಳಬೇಕು. ಅವರಿಗೆ ನೆನಪಿನ ಶಕ್ತಿ ಅಗಾಧವಾಗಿತ್ತು. ಯಾವುದಾದ್ರೂ ಒಂದು ಟ್ಯೂನ್ ಅವ್ರಿಗೆ ಹೇಳಿಕೊಟ್ರೆ ಇದಕ್ಕೆ ಮುಂಚೆ ಯಾವುದಾದ್ರೂ ಅದೇ ಟ್ಯೂನಲ್ಲಿ ಒಂದು ಸ್ವಲ್ಪ ಏನಾದ್ರು ಹಾಡು ಬಂದಿತ್ತು ಅಂದರೆ ಅದನ್ನು ತಕ್ಷಣ ಕ್ಯಾಚ್ ಮಾಡ್ಬೋದು ಅವರು. ನಾನು ಅವ್ರ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಈ ಅನುಭವ ನನಗಾಯಿತು. ಯಾವುದೋ ಒಂದು ಹಾಡನ್ನು ಹಾಡ್ತಾ ಇರ್ಬೇಕಾದ್ರೆ ನೋಡಿ ಈ ಹಾಡು ತಮಿಳಿನಲ್ಲಿ ಈ ಹಾಡಿದೆ. 40,000 ಹಾಡುಗಳನ್ನ ಹಾಡಿದಂತಹ ಮನುಷ್ಯ ಇದು ಯಾವುದೋ ಒಂದು ಮೂಲೆಯಲ್ಲಿರೋ ಒಂದು ಹಾಡನ್ನು ಕೇಳ್ತಿದ್ದಂಗೆ ತಮಿಳಲ್ಲಿ ಯಾವುದೋ ಒಂದು ಮೂಲೆಯಲ್ಲಿರುವಂಥ ಒಂದು ಹಾಡು ಅವರಿಗೆ ನೆನಪಾಗುತ್ತೆ ಅಂತಂದರೆ ಇನ್ನೆಷ್ಟು ಜ್ಞಾಪಕ ಶಕ್ತಿ ಇರಬೇಕು ಅವ್ರಿಗೆ. ಮತ್ತು ಇನ್ನೊಂದು ನನ್ನ ಕಡೆಯ ಒಂದು ಹಿಂದಿನ ಒಂದು ಎಪಿಸೋಡಲ್ಲಿ ಕೂಡ ಹೇಳಿದ್ದೆ ಅಂತ ಅನಿಸುತ್ತೆ. ನಾನು ನನ್ನ ಹತ್ರ ಇರೋ ಹಾಡುಗಳನ್ನೆಲ್ಲ ಒಂದು ಪರಿವಿಡಿ ಅಂತಾರಲ್ಲ ಒಂದು ಇಂಡೆಕ್ಸ್ ಮಾಡ್ಕೊಂಡು ಹೋಗಿದ್ದೆ. ಆ ಇಂಡೆಕ್ಸನ್ನು ಅವ್ರಿಗೆ ತೋರಿಸಿದಾಗ ಅದರಲ್ಲಿ ಇದು ಯಾವುದದು ಬೆಡಗಿನ ರಸಿ ಬಾರೆ ನನ್ನ ಬಳಿಗೀಗ ಆ ಹಾಡನ್ನು ನೋಡ್ಬಿಟ್ಟು ಅದರಲ್ಲಿ ನಾನು SPB ಜೊತೆ ಹಾಡಿದ್ದು ಎಸ್ ಜಾನಕಿ ಅಂತ ನಾನು ಹಾಕ್ಕೊಂಡಿದ್ದೆ. ಈ ಆಕಾಶವಾಣಿನಲ್ಲೆಲ್ಲ ಹಾಗೆ ಹೇಳ್ತಾ ಇದ್ರು ಅಂತ ನನ್ನ ನೆನಪು. ಹೌದು, ಹಾಗೆ ಹಾಕ್ಕೊಂಡಿದ್ದೆ. ಆದರೆ ನೋಡಿದ್ರೆ ಅವರು ಅದನ್ನು ನೋಡ್ಬಿಟ್ಟು ಈ ಹಾಡು ನನ್ನ ಜೊತೆ ಹಾಡಿದ್ದು ಜಾನಕಮ್ಮ ಅಲ್ಲ, ಇದನ್ನು ಹಾಡಿದ್ದು ರಮೋಲಾ ಅನ್ನೋ ಸಿಂಗರು ಅಂತಂದರು. ರಮೋಲಾ ಆ ಹಾಡಲ್ಲಿ ಬರೀ ಆಲಾಪಗಳು ಮಾತ್ರ ಇದೆ, ಹಮ್ಮಿಂಗು ಆಲಾಪ ಮಾತ್ರ ಇದೆ ಆ ಹಾಡಲ್ಲಿ. SPB ಜೊತೆ ಹಾಡಿರುವಂಥದ್ರಲ್ಲಿ ಇನ್ನೊಂದು ಎಸ್ ಜಾನಕಿ ಸೆಪರೇಟಾಗಿ ಇನ್ನೊಂದು ಸೋಲೋ ಹಾಡಿದ್ದಾರೆ, ಅದು ಬೇರೆದು. ಆದರೆ SPB ಹಾಡಿದಂತಹ ಹಾಡಿನಲ್ಲಿ ಫೀಮೇಲ್ ವಾಯ್ಸಲ್ಲಿ ಬರೀ ಆಲಾಪಗಳು ಅವೆಲ್ಲನೂ ಬರುತ್ತೆ. ಅದನ್ನು ನಾವು ಅಂದ್ಕೊಂಡಿದ್ದು ಜಾನಕಮ್ಮ ಹಾಡಿದ್ದು ಅಂತ.
ನೋಡಿದ್ರೆ ಅವರು ಅದನ್ನು ನೆನಪಿಟ್ಕೊಂಡು ಇಲ್ಲ ಇದನ್ನು ಹಾಡಿದ್ದು ರಮೋಲಾ ಅಂತ ನನಗೆ ಅದನ್ನು ಹೇಳಿದ್ರು. ಅವರ ಜ್ಞಾಪಕ ಶಕ್ತಿಗೆ ನಾನು ಅಡ್ಡಬಿದ್ದೆ ಅವತ್ತೇನೆ. ಮುಂದೆ ಅನಂತ್ನಾಗ್ ನಟನೆಯ ಒಂದು ಸಾಮಾಜಿಕ ಚಿತ್ರ ಅನಂತ್ನಾಗ್ ಗಾಯತ್ರಿ ಮತ್ತೊಮ್ಮೆ ಸುಖ ಸಂಸಾರಕ್ಕೆ 12 ಸೂತ್ರಗಳು ಅನ್ನುವಂತಹ ಚಿತ್ರ 1984ರಲ್ಲಿ ಚಿತ್ರ ತೆರೆ ಕಂಡು. ಆ ಚಿತ್ರದ ಎಲ್ಲ ಹಾಡುಗಳು ಒಂಥರ ವಿಭಿನ್ನವಾಗಿದೆ ಅಲ್ಲ? ಹೌದು, ಯಾಕೆ ಅಂತಂದ್ರೆ ಚಕ್ರವರ್ತಿ 80ರ ದಶಕದಲ್ಲಿ ಚಕ್ರವರ್ತಿ ತೆಲುಗು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಅವರದೇ ಒಂದು ಛಾಪು, ಸ್ವಲ್ಪ ಕೆಲವು ಕಡೆ ಸತ್ಯಂ ಛಾಪು ಕಂಡ್ರು, ಆದರೆ ಅವರೇನೇ ಬೇರೆ ಥರ ತುಂಬ ಚೆನ್ನಾಗಿ ಕಂಪೋಸ್ ಮಾಡ್ತಾ ಇದ್ರು. ಚಕ್ರವರ್ತಿ ಕನ್ನಡದಲ್ಲಿ ಕೂಡ ತುಂಬ ಚಿತ್ರಗಳಿಗೆ ಅವರು ಕಂಪೋಸ್ ಮಾಡಿದ್ದಾರೆ. ಯಾವುದದು ಇಂದಿನ ಭಾರತ, ಈ ಥರದೆಲ್ಲ ಗೀತೆಗಳು, ಇನ್ನೊಂದು ಪೆದ್ದ ಗೆದ್ದ ಅಂತ ಅನಿಸುತ್ತೆ, ಈ ಥರದಕ್ಕೆಲ್ಲ ಗೀತೆಗಳಿಗೆ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ. ಹೌದು, ಪೆದ್ದ ಗೆದ್ದ, ಹೀಗೆ ಚಿತ್ರಗಳಿಗೆಲ್ಲ ಚಕ್ರವರ್ತಿ ಮ್ಯೂಸಿಕ್ ಮಾಡಿರೋದು. ಇದು ಕೂಡ ಅಷ್ಟೇ, ಸುಖ ಸಂಸಾರಕ್ಕೆ 12 ಸೂತ್ರಗಳು, ಅನಂತ್ನಾಗ್ ಮತ್ತು ಗಾಯತ್ರಿ. ಈ ಹಾಡನ್ನು ನೀವು SP ವಾಯ್ಸಲ್ಲಿ ಕೇಳ್ತಾ ಇದ್ದರೆ ನಿಮಗೆ ಖಂಡಿತ SPB ಮುಖ ನೆನಪಾಗೋದೇ ಇಲ್ಲ, ಅನಂತ್ನಾಗೇ ನೆನಪಾಗ್ತಾರೆ. ಅನಂತ್ನಾಗ್ ಮುಖಾನೇ ನೀವು ಕಣ್ಣು ಮುಚ್ಕೊಂಡು ಹಾಡನ್ನು ಕೇಳ್ತಾ ಇದ್ದರೆ ಅನಂತ್ನಾಗ್ ಮುಖಾನೇ ನಿಮ್ಮ ಸ್ಮೃತಿ ಪಟಲದಲ್ಲಿ ಬರುತ್ತೆ. ಇದು SPB ಅವರ ಗ್ರೇಟ್ನೆಸ್. ಅವ್ರು ಹೇಳ್ತಾರೆ, ನಾನೇನು ತುಂಬ ವಾಯ್ಸ್ನ ಚೇಂಜ್ ಮಾಡ್ಕೋತಾ ಇರಲಿಲ್ಲ ನಟರಿಗೆ ಸರಿಯಾಗಿ ಅಂತ. ಸ್ವಲ್ಪ ಮಾಡಿಕೊಂಡ್ರೂ ಅದೇ ನಟ ಹಾಡ್ತಾ ಇದ್ದಾನೇನೋ ಅನ್ನೋಷ್ಟು ಇವರು ಚೆನ್ನಾಗಿ ಹಾಡ್ತಾ ಇದ್ರು. ಆ ಗೀತೆನೇ ಈಗ ಕೇಳಿ, ನನ್ನ ಮರೆಯದಿರು ಚಮ್ 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 ಚಮ್. ಶ್ಯಾಮ್ ಸುಂದರ್ ಕುಲಕರ್ಣಿಯವರ ರಚನೆ, SPB S ಜಾನಕಿ ಹಾಡಿದಂಥ ಗೀತೆ, ಚಕ್ರವರ್ತಿಯ ಸಂಗೀತ ನಿರ್ದೇಶನದಲ್ಲಿ. ನನ್ನ ಮರೆಯದಿರು, ನನ್ನ ತೊರೆಯದಿರು, ನೀ ನನ್ನ ಪ್ರಾಣ ಪ್ರೀತಿ, ಇನ್ನೇಕೆ ಯಾರ ಭೀತಿ, ಸೇರೋಣ ಸಂತೋಷದಲ್ಲಿ. ಚಮ್ 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 ಚಮ್. ಮಿಂಚಂತೆ ಬಳ್ಳಿ ಸುಳಿದವಳು, ಹೊಂಚಾಕಿ ಮನ ಸೆಳೆದವಳು, ಪ್ರೇಮದ ಸಂಗೀತ ಶ್ರುತಿಯಾದಳು. ಕಣ್ಣಲ್ಲಿ ಬಳಿ ಕರೆದವನು, ಮೈಯೆಲ್ಲ ಬಿಸಿ ಏರಿದವನು, ಬಾಳಿನ ಉಲ್ಲಾಸ ಸುದಿಯಾದನು. ಆಸೆ ಉಕ್ಕಿದೆ, ಮಗ್ಗಿನ ಚೆಲುವು ಹಿಗ್ಗಿದೆ, ಬಯಕೆ ನುಗ್ಗಿದೆ, ಒಲಿದು ಒಂದಾಗೆ ಬಾಳೆಲ್ಲ ಬಂಗಾರವು. ದೂರ ಸರಿಯದಿರು, ಈ ನನ್ನ ಪ್ರಾಣ ಪ್ರೀತಿ, ಇನ್ನೇಕೆ ಯಾರ ಭೀತಿ, ಸೇರೋಣ ಸಂತೋಷದಿ.
ಬಳ್ಳಿ ನಡು ಬಳುಕಿರಲು ಲಾವಣ್ಯ ಸಿರಿ ತುಳುಕಿರಲು ಆ ಬೇಗ ಉನ್ಮಾದ ರಂಗೇರಿದೆ ಪ್ರೇಮದ ಆಟಕ್ಕೆ ಏಕೆ ನಾಚಿಕೆ ಬಂಧನ ಸುಖದ ಈ ದಿನ ಬದುಕು ನಂದನ ಇನಿಯ ನಾವಿಂದು ಎಂದೆಂದು ಒಂದಾಗುವ ನನ್ನ ಮರೆಯದಿರು ಚಣ 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 ನನ್ನ ತೊರೆಯದಿರು ಚಂ 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 ನೀ ನನ್ನ ಪ್ರಾಣ ಪ್ರೀತಿ ಇನ್ನೇಕೆ ಯಾರ ಭೀತಿ ಸೇರೋಣ ಸಂತೋಷವೇ ಲಾ ಲಾ ಲಾ. ಧನ್ಯವಾದಗಳು. ಧನ್ಯವಾದಗಳು. ಒಂಥರ ಡಿಫ್ರೆಂಟ್ ಲವಲವಿಕೆಯ ಹಾಡು. ಹೌದು, ಅದಕ್ಕೋಸ್ಕರ ನಾವು ಇದನ್ನು ತಗೊಂಡಿದ್ದು. ಆರ್ತಿ ಪ್ರಹ್ಲಾದ್ ಅವರು ಇವಾಗ ನಮ್ಮನ್ನ ಸೇರ್ಕೊಂಡಿದ್ದಾರೆ. ಅಶ್ವಿನಿ ಅಶು, PM ಶ್ರೀ ಅವರು ನಮ್ಮನ್ನ PM ಶ್ರೀ ಅವರಿದ್ದಾರೆ. ಪ್ರೀತಿ ಪುತ್ತು ಅಂತ ಒಬ್ರು, ಪದ್ಮಾವತಿ ನಾಡಗೌಡ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ. ಎಲ್ಲರ ಕಾಮೆಂಟ್ಸ್ ಓದ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ನೋಡಿ ಖಂಡಿತ ಲೈಕ್ ಕೊಡ್ತೀವಿ. ನನಗೆ ಕಣ್ಣಿಗೆ ಬಿತ್ತು. ಏನು? ವೀರಪ್ರಸಾದ್ ಹೇಳಿದ್ರು ಸಾಥಿಯ ತೂನೆ ಕ್ಯಾ ಕಿಯಾ ದಯವಿಟ್ಟು ಹಾಡಿ ಅಂತ. ಓಹೋ, ಆಶ್ಚರ್ಯಕರ ವಿಷಯ ಏನ್ ಗೊತ್ತಾ, ನಮ್ಮ ಮುಂದಿನ ಹಾಡು ಅದೇನೆ. SPV ಕೂಡ ತಮ್ಮ ಕಾರ್ಯಕ್ರಮಗಳಲ್ಲಿ ರೆಗ್ಯುಲರ್ ಆಗಿ ಹಾಡ್ತಾ ಇದ್ದಂತಹ ಹಾಡು. ಮತ್ತೆ ಕಳೆದ ಕೆಲವು ಯಾವುದೋ ಒಂದು ಎಪಿಸೋಡಲ್ಲಿ ಕೂಡ ನಾನು ಹೇಳಿದ್ದೆ, ಅವರು ಲೈವ್ ಪ್ರೋಗ್ರಾಮ್ ಅಂದರೆ ಪಬ್ಲಿಕ್ ಮುಂದೆ ಹಾಡಿದಂತಹ ಕಡೆಯ ಕಾರ್ಯಕ್ರಮದ ಹಿಂದಿನ ಕಾರ್ಯಕ್ರಮದಲ್ಲಿ ನಾನಿದ್ದೆ. ಅಂದರೆ ಫೆಬ್ರವರಿ 9, 2020 ಮೈಸೂರಿನಲ್ಲೊಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಅವ್ರ ಜೊತೆ ಹಾಡಕ್ಕೆ ಹೋಗಿದ್ದೆ. ಆಗ ಕೂಡ ಈ ಗೀತೆನ ಅವರು ಹಾಡಿದರು. ದಿವ್ಯಾ ರಾಘವನ್ ಅನ್ನುವಂಥ ಒಂದು ಪ್ರತಿಭಾವಂತ ಗಾಯಕಿಯ ಜೊತೆಗೆ ರಿಹರ್ಸಲ್ ಇಲ್ಲಿ ಬೆಂಗಳೂರಿನಲ್ಲಿ ನಡೀತು. ಆಗ ನಾನು ದಿವ್ಯಾ ರಾಘವನ್ ಅವರ ಜೊತೆ ಈ ಗೀತೆನ ನಾನು ರಿಹರ್ಸಲಲ್ಲಿ ಹಾಡಿದ್ದೆ. SPB ಅವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಈ ಹಾಡನ್ನು ಬಹಳ ಅಮೋಘವಾಗಿ ಹಾಡಿದರು. ಸಾಥಿಯಾ ತೂನೆ ಕ್ಯಾ ಕಿಯಾ ಚಿತ್ರದ ಹೆಸರು ಲವ್. ಮತ್ತೊಮ್ಮೆ ಸಲ್ಮಾನ್ ಖಾನ್ ಹಾಗೂ ರೇವತಿ ನಟಿಸಿದಂತಹ ಚಿತ್ರ. SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಈ ಗೀತೆನ ಹಾಡಿದ್ದಾರೆ. ಮಜ್ರೂ ಸುಲ್ತಾನ್ಪುರಿ ಅವರ ರಚನೆ, ಆನಂದ್ ಮಿಲಿಂದ್ ಅವರ ಸಂಗೀತ. ಕೇಳಿ ಈ ಮಧುರವಾದ ಗೀತೆ. La 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 la. साथिया तूने क्या किया, बेलिया तूने क्या किया, मैंने किया तेरा इंतजार, इतना करो ना मुझे प्यार, इतना करो ना मुझे प्यार। साथिया तूने क्या कहा, बेलिया तूने क्या कहा, यूं न कभी करना इंतजार, मैंने किया है तुमसे प्यार, मैंने किया है तुमसे प्यार। साथिया तूने क्या किया, बेलिया ये तूने क्या किया, कितनी मोहब्बत सह ना सकूंगा, सच मानो जिंदा रह ना सकूंगा, तुझको संभालो ये मेरा जिम्मा, मैं हूँ तो क्या जानता
अब जीना मारना मेरा जानम तेरे हाथ है। मैंने कहा ना सनम, अब तू मेरे पास है। तो फिर संभाल ये मैं चला जाना कहाँ साथिया तूने क्या किया बेलिया तूने क्या किया। ऐसे हुए हम एक जान एक दिल, तू है कि मैं हो कहना है मुश्किल। भूखा बसंती है तू तन्हे गुलाबी मेरा, दो रंग मेरे के बाद होके नहीं है जुदा। तो फिर जाना कहा आ दिल में आ तूने क्या कहा दिया, ये तूने क्या कहा। न कभी करना इंतजार, मैंने किया है तुमसे प्यार, मैंने किया है तुमसे प्यार। इतना करना मुझे प्यार, इतना करना मुझे प्यार। ಧನ್ಯವಾದಗಳು. ಧನ್ಯವಾದಗಳು. ನನಗೆ ತುಂಬ ಇಷ್ಟ ಆಗೋಯ್ತು ಈ ಹಾಡು. ಯಾರು ಮೆಚ್ಕೋತಾರೋ ಬಿಡ್ತಾರೋ, ನನಗಂತೂ ತುಂಬ ಇಷ್ಟ ಆಯ್ತು, ತೃಪ್ತಿನೂ ಹಾಡು ಆಯ್ತು. ತುಂಬಾನೇ ಚೆನ್ನಾಗಿದೆ. ಹೌದು. ಮತ್ತೆ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ, ಇದು ಮೇನ್ ಆಗಿ ಹಂಸಧ್ವನಿ ರಾಗ ಆಧಾರಿತ. ಹಂಸಧ್ವನಿ ಎಷ್ಟು ಕ್ಲಾಸಿಕಲ್ ಆಗಿದೆ. ವಾತಾಪಿ ಗಣಪತಿಂ ಭಜೆ ಅಂತ ಹಾಡ್ತೀವಿ ನಾವು. ಇದನ್ನು ನೋಡಿ, ಸಾಥಿಯಾ ತೂನೆ ಕ್ಯಾ ಕಿಯಾ, ಇದು ಸಂಗೀತ ನಿರ್ದೇಶಕರ ಚಾಲೆಂಜು ಮತ್ತು ಅವರ ಪ್ರತಿಭೆಯ ಅನಾವರಣ. ಒಂದು ಶಾಸ್ತ್ರೀಯವಾಗಿರುವಂಥ ರಾಗನ ಎಷ್ಟು ಲೈಟ್ ಮಾಡಿಬಿಟ್ಟು ಒಂದು ಪ್ರೇಮ ಗೀತೆಯಾಗಿ ಮಾಡೋದು, ಮತ್ತು ಅದನ್ನು ಗಾಯಕರು ಎಷ್ಟು ಚೆನ್ನಾಗಿ ಹಾಡಬಲ್ಲರು, ಅವರ ಪ್ರತಿಭೆ ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಅಶ್ವಿನಿ ಅಶೋ, ರವಿಶೇಖರ್, ಪದ್ಮಾವತಿ ನಾಡಗೌಡ, ಮೀರಾ ಪ್ರಸಾದ್, ರಂಗನಾಥ್, ಇವರೆಲ್ಲರೂ ಈ ಹಾಡು ಬಹಳ ಚೆನ್ನಾಗಿ ಬಂತು ಅಂತ ಹೇಳಿದ್ದಾರೆ. ಧನ್ಯವಾದಗಳು. PM ಶ್ರೀ ಅವರು ಹೇಳಿದ್ದಾರೆ. ಧನ್ಯವಾದಗಳು ಎಲ್ಲರಿಗೂ. ಮುಂದಿನ ಗೀತೆಗೆ ಹೋಗೋಣಂತೆ. ಒಂದು ಹಳೆಯ ಕನ್ನಡ ಚಿತ್ರಗೀತೆ. ಚಿತ್ರದ ಹೆಸರು ದೀಪ. ಅಶೋಕ್ ಹಾಗೂ ಮಂಜುಳಾ ನಟಿಸಿದಂತಹ ಚಿತ್ರ ಇದು. ದೊಡ್ಡರಂಗೇಗೌಡ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, SPB ಮತ್ತು ವಾಣಿ ಜಯರಾಮ್ ಹಾಡಿದಂತಹ ಗೀತೆ ಇದು. ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ, ಬಹಳ ಮಧುರವಾಗಿರುವಂತಹ ಗೀತೆ. ಈ ಚಿತ್ರದ ಸೀಕ್ವೆನ್ಸನ್ನು ನೀವೆಲ್ಲ ನೋಡಿರ್ಬೋದು. ಏನೇನೋ ಬಂಡೆಗಳ ಮೇಲೆಲ್ಲ ಏನೇನೋ ಚಿತ್ರಗಳನ್ನೆಲ್ಲಾನು ಬರೆದು ಅಲ್ಲಿ ಚಿತ್ರೀಕರಣ ಮಾಡಿದಂತಹ ಗೀತೆ ಇದು. ಅಶೋಕ್ ಹಾಗೂ ಮಂಜುಳಾ ಈ ಗೀತೆಗೆ ನಟಿಸಿದ್ರು. ಕೇಳಿ ಈ ಮಧುರವಾದ ಗೀತೆ. SPB ಹಾಗೂ ವಾಣಿ ಜಯರಾಮ್ ಹಾಡಿದಂತಹ ಗೀತೆ ಇದು.
ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ ಹಾರಾಡುವ ತೇಲಾಡುವ ರಾಗ ತಾಳ ಸೇರಿದಂತೆ ತಾಳ ಮೇಳ ಕೂಡಿದಂತೆ ಕಣ್ಣಲ್ಲಿ ಕಂಡಿದೆ ಪ್ರೇಮದ ನಂದನ, ಮೌನವು ತಂದಿದೆ ಒಲವಿನ ಬಂಧನ ಬಂಧನ. ಚೆಲುವಾದ ಸಂಗವೇ ಸೊಗಸಿನ ಚೇತನ, ಆಸರೆ ಬರುತ್ತಿದೆ ಭರವಸೆ ಕಿರಣ, ಅರಿತಾಗ ಕಲ್ಪನ ಕಲಿತಾಗ ನೂತನ. ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ ಹಾರಾಡುವ ತೇಲಾಡುವ ರಾಗ ತಾನ ಸೇರಿದಂತೆ ತಾಳ ಮೇಳ ಕೂಡಿದಂತೆ. ತೀರಾಗಿ ಹರಿದಿದೆ ಹೃದಯದ ಭಾವನ, ಇನಿದಾದ ಮನಸ್ಸಲ್ಲಿ ನಲುಮೆಯ ಸ್ಪಂದನ ಸ್ಪಂದನ. ಮೋಹದ ಬಿಸಿಗೆ ಕಾದಿದೆ ಮೈಮನ, ಹಿತವಾದ ಮಿಲನಕ್ಕೆ ಪ್ರಣಯವೇ ಕಾರಣ, ಅನುರಾಗ ಜೀವನ ನವಿರಾದ ರಿಂಗಣ. ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ ಹಾರಾಡುವ ತೇಲಾಡುವ ರಾಗ ತಾಳ ಸೇರಿದಂತೆ ತಾಳ ಮೇಳ ಕೂಡಿದಂತೆ. ಕಂಡ ಕನಸು ನನಸಾಗಿ ಇಂದು ಮನಸ್ಸು ಹಗುರಾಗಿ